ಅದು ನೋಡ್ರಿ ಯಾವ ರೀತಿ ವ್ಯಸನ ಯಾವ ರೀತಿ ಇರ್ತದೆ ಅಂದ್ರೆ ಆ ವ್ಯಸನಿಯನ್ನ ಮತ್ತೆ ತನ್ನ ಕಡೆ ಬರೋ ತರ ಪ್ರಚೋದನೆಯನ್ನ ಮಾಡ್ತದೆ. ಆ ಪ್ರಚೋದನೆ ಅಥವಾ ಆ ಪ್ರಲೋಭನೆಗೆ ಒಳಗಾದಂತ ವ್ಯಸನಿ ಪುನಃ ಅದ್ರ ಕಡೆನೆ ಹೋಗ್ತಾನೆ. ಅದರಿಂದ ತನಗ್ ಹಾನಿ ಆಗುತ್ತೆ ಅಂತ ಗೊತ್ತಿದ್ದಾಗ್ಯೂ ಕೂಡ ಆತ ತನ್ನ ಮೇಲೆ ಸ್ವಯಂ ನಿಯಂತ್ರಣವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಪುನಃ ಅದೇ ಒಂದು ಕೂಪದಲ್ಲಿನೇ ಆತ ಬಿದ್ದು ನರಳಬೇಕಾಗತ್ತೆ. ಇಂಥ ಒಂದು ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ ಆತ ವ್ಯಸನಕ್ಕೆ ದಾಸಳಾಗಿರ್ತಾಳೆ ಅನ್ನುವಂಥ ಮಾತು. ಮುಂದುವರೆದು ಹೇಳ್ತಾರೆ, ಈ ವ್ಯಸನ ಅನ್ನೋದು ಹೆಂಗಿರ್ತದೆ ಅಂತಂದ್ರೆ ಇದು ವ್ಯಸನವನ್ನ ಉತ್ತೇಜಿಸುವ, ತ್ಯಜಿಸುವ ಮತ್ತು ನಿಯಂತ್ರಣವನ್ನ ಮರಳಿ ಪಡೆಯುವ ಬಯಕೆಯ ನಡುವಿನ ಆಂತರಿಕ ಯುದ್ಧ ಅಂತ ಹೇಳ್ತಾರೆ. ಈ ವ್ಯಸನ ಹೆಂಗಿರ್ತದೆ ಅಂತಂದ್ರ ಇದು ಒಂದ್ ರೀತಿ ಆಂತರಿಕ ಯುದ್ಧ. ಯಾವುದರ ಮಧ್ಯದಲ್ಲಿ ಆಂತರಿಕ ಯುದ್ಧ ಇರ್ತದೆ ಅಂದ್ರೆ ಬಯಕೆಗಳು, ನಮ್ಮ ಬಯಕೆ ಮತ್ತು ಅದನ್ನ ನಿಯಂತ್ರಣ ಮಾಡುವಲ್ಲಿ ನಾವೇನ್ ಹೋರಾಟ ಮಾಡ್ತೀವಲ್ಲ ಆಗದೇ ಇಲ್ಲ. ಒಂದ್ ಸಾರಿ ಅದಕ್ಕೆ ದಾಸರಾಗಿ ಬಿಟ್ರೆ, ವ್ಯಸನಕ್ಕೆ ಒಳಗಾಗ್ಬಿಟ್ರೆ ಅದರಿಂದ ಆಚೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂಥ ಒಂದು ಗಂಭೀರ ಅರ್ಥವನ್ನ, ಇಷ್ಟೊಂದು ಅರ್ಥವನ್ನ ಹೊಂದಿರ್ತಕ್ಕಂಥ ಈ ವ್ಯಸನಕ್ಕೆ ಈ ಸಾಮಾಜಿಕ ಜಾಲತಾಣ ಯಾಕೆ ತುತ್ತಾಯ್ತು, ಯಾಕೆ ಹೋಗಿ ಸೇರ್ಕೋತು? ಸೊ ಪ್ರತಿಯೊಬ್ರು ಇದನ್ನ ನಾವು ವಿಚಾರ ಮಾಡ್ಲೇಬೇಕು. ಯಾಕ ಈ ಸಾಮಾಜಿಕ ಜಾಲತಾಣಗಳು ವ್ಯಸನದ ತಾಣಗಳಾಗ್ಬಿಟ್ಟು ಸೋಷಿಯಲ್ ನೆಟ್ವರ್ಕಿಂಗ್ ಅಂತಂದ್ರ ವಾಪಸ್ ಮತ್ತೆ ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಕಡೆ ಬರೋಣ. ನಾ ಮುಂಚೆ ಹೇಳ್ದೆ ಸೋಷಿಯಲ್ ನೆಟ್ವರ್ಕಿಂಗ್ ಅದರ ಮೇನ್ ಮೋಟೋ ಏನು, ಅದರ ಮುಖ್ಯ ಗುರಿ ಏನು ಅಂತಂದ್ರ ಸಂವಹನ, ಶೇರಿಂಗ್ ಇನ್ಫಾರ್ಮೇಶನ್, ಕಲೆಕ್ಟಿಂಗ್ ಇನ್ಫಾರ್ಮೇಶನ್, ಮೇಂಟೈನಿಂಗ್ ರಿಲೇಶನ್ಶಿಪ್, ಈ ತರ ಇರುತ್ತೆ. ಅದ್ರ ಜೊತೆಗೇನೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಒಳ್ಳೆ ಪ್ಲಾಟ್ಫಾರ್ಮ್. ಈ ಫಾರ್ ಎಕ್ಸಾಂಪಲ್ ಅದರಲ್ಲಿ ಹಲವಾರು ಸೈಟ್ಸ್ ಗಳಿವೆ, ಆಪ್ ಗಳಿವೆ, ಅಪ್ಲಿಕೇಶನ್ಸ್ ಹೇಳ್ತೀವಿ, ಆಪ್ಸ್, ಅಪ್ಲಿಕೇಶನ್ಸ್, ಸೈಟ್ಸ್ ಎಲ್ಲಾನು ಒಂದೇ. ಸೊ ಕೆಲವೊಂದು ಉದಾಹರಣೆ ತಗೊಂಡು ಹೇಳ್ಬೇಕು ಅಂತಂದ್ರ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬರೋದು ದ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಯಾವ್ದು, ಆಪ್ ಯಾವ್ದು ಅಂದ್ರೆ ಫೇಸ್ಬುಕ್. ನೋಡ್ರಿ ಈ ಫೇಸ್ಬುಕ್ ಇದರ ಫೌಂಡರ್ ಯಾರು? ಬೇಸಿಕಲಿ ಈಗ ಏನು ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಏನ್ ಆಪ್ ಗಳು ಬರ್ತಾ ಇವೆ, ಏನು ವೆಬ್ಸೈಟ್ ಗಳಿದಾವಲ್ಲ, ಇವೆಲ್ಲ US ಬೇಸ್ಡ್ ಆಪ್ ಗಳೇ. ಮ್ಯಾಕ್ಸಿಮಮ್ ಸಿಂಹಪಾಲು ಏನು 100% ಅವ್ರದೇ ಇದೆ. ಅವರು ಲಾಂಚ್ ಮಾಡಿದಂತ ಈ ಆಪ್ಗಳು ನೋಡ್ರಿ, ಒಂದೇದು ಫೇಸ್ಬುಕ್ ಅಂತ ಬರ್ತೈತಿ. ಜುಕರ್ ಬರ್ಗ್ ಅವರು ಇದ್ರ ಫೌಂಡರ್ ಅಂತ ಹೇಳ್ತೀವಿ ನಾವು, ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಅವ್ರು ಎಷ್ಟರಲ್ಲಿ ಇದನ್ನ ಲಾಂಚ್ ಮಾಡಿದ್ರು ಅಂದ್ರೆ 2004ನೇ ಇಸ್ವಿಯಲ್ಲಿ ಈ ಫೇಸ್ಬುಕ್ ಅನ್ನ ಲಾಂಚ್ ಮಾಡ್ತಾರೆ. ಇವತ್ತು ಅದರ ಬಳಕೆ ಮಾಡುವಂತಹ ಯೂಸರ್ಸ್ ಎಷ್ಟಿದ್ದಾರೆ ಅಂದ್ರೆ ಬಹುಶಃ ನಿಮ್ಗೆ ಹೇಳಿದ್ರೆ ನಂಬ್ಲಿಕ್ಕೆ ಆಗುತ್ತೋ ಇಲ್ಲೋ, ಎವ್ರಿ ಡೇ 2.8 ಬಿಲಿಯನ್ಸ್ ಯೂಸರ್ಸ್ ಆರ್ ಯೂಸಿಂಗ್. 2.8 ಬಿಲಿಯನ್ಸ್ ಅಂದ್ರೆ 200 ಶತಕೋಟಿಗಳಷ್ಟು ಜನರು ಅದನ್ನ ಬಳಸ್ತಾ ಇದ್ದಾರೆ. ಮಂತ್ಲಿ ರಿಪೋರ್ಟ್ ಅದ ಹೇಳುತ್ತೆ ಇದು. ಆ ನಂತರದಲ್ಲಿ ಜಗತ್ತಿನಾದ್ಯಂತ ಇದನ್ನೆಲ್ಲರೂ ಬಳಸುವವರಿದ್ದಾರೆ. ಇಲ್ಲೊಂದು ಗಮನಿಸಬೇಕಾದಂತ ಒಂದು ಸಂಗತಿ ಏನು ಅಂತಂದ್ರ, ಜಗತ್ತಿನ ಅತ್ಯಂತ ನೋಡ್ರಿ ಪಾಪ್ಯುಲೇಷನ್ ದಲ್ಲಿ ನಾವು ಫಸ್ಟ್ ಇದೀವಿ, 2ನೇ ಸ್ಥಾನದಲ್ಲಿ ಚೈನಾ ಇದೆ. ಆದ್ರೆ ಚೈನಾದವರು ಈ ಆಪ್ ಗಳನ್ನ ಬಳಸ್ತಾ ಇಲ್ಲ. ಇದು ನಮ್ಮೆಲ್ಲರ ಗಮನದಲ್ಲಿ ಇರಬೇಕು. ಚೈನಾ ಬಳಸ್ತಾ ಇಲ್ಲ, ರಷ್ಯಾ ಬಳಸ್ತಾ ಇಲ್ಲ, ಫ್ರಾನ್ಸ್ ಬಳಸ್ತಾ ಇಲ್ಲ, ಇವೆಲ್ಲ ದೇಶಗಳು. ಆಮೇಲೆ ಫ್ರಾನ್ಸ್ ಇಲ್ಲ, ನೆದರ್ಲ್ಯಾಂಡ್ ಇಲ್ಲ, ಇರಾಕ್ ಇಲ್ಲ, ಇರಾನ್ ಇಲ್ಲ. ಈ ಎಲ್ಲ ದೇಶಗಳು ಈ ನೆಟ್ವರ್ಕಿಂಗ್ ಗಳನ್ನ ಬಳಸ್ತಾ ಇಲ್ಲ. ಅವೊಂದು ಪ್ರಶ್ನೆ ಮೂಡುತ್ತೆ, ಹಾಗಂದ್ರೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ರಷ್ಯಾ ಮತ್ತು ಚೈನಾ ದೇಶಗಳು, ಉಳಿಕಿದ್ದು ಬಿಡ್ರಿ ಫ್ರಾನ್ಸ್, ಅದು ಕೂಡ ಮುಂದುವರೆದಿದ್ದಾನೆ, ಅವು ಯಾಕೆ ಬಳಸ್ತಾ ಇಲ್ಲ? ಏನ್ ಮಾಡಿದಾವ ಅವು ಅಂತಂದ್ರ ತಮ್ಮ ಸ್ವದೇಶಿ ಆಪ್ ಗಳನ್ನ ಲಾಂಚ್ ಮಾಡಿದಾವೆ. ಸ್ವದೇಶ್ ಸೆಕ್ಯೂರಿಟಿ ಪರ್ಪಸ್, ಪ್ರೈವಸಿ ಪರ್ಪಸ್ ಅವ್ರೇನ್ ಮಾಡಿದಾರ ಅಂತಂದ್ರ ತಮ್ಮ ಸ್ವದೇಶಿ ಆಪ್ ಗಳನ್ನ ಲಾಂಚ್ ಮಾಡಿದಾರ. ಈ ಎಲ್ಲಾ ಆಪ್ ಗಳನ್ನ ಅವರು ಬಳಕೆ ಮಾಡ್ತಾ ಇಲ್ಲ. ಹಂಗಂದ್ರ ಬಂಡವಾಳನೂ ಕೂಡ ಅವರೇ ಹಾಕಿದಾರ. ಅದರಿಂದ ಬರ್ತಕ್ಕಂತ ಕ್ರೋಢೀಕರಣ ಆಗ್ತಕ್ಕಂತ ಸಂಪನ್ಮೂಲನು ಕೂಡ ಅವರ ದೇಶದಲ್ಲಿನೇ ಉಳಿತೈತಿ. ಆ ಬೇರೆ ದೇಶದವರಿಗೆ ಆ ತಮ್ಮ ದೇಶದ ಸಂಪನ್ಮೂಲ ಹರಿದು ಹೋಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಸೊ ಇದು ಗಮನದಲ್ಲಿ ಇಟ್ಕೋಬೇಕು. ಬಲಿಷ್ಠ ರಾಷ್ಟ್ರಗಳು ಹೊರ ಹೋದ್ಮೇಲೆ ಇನ್ನುಳಿದಂತಹ ರಾಷ್ಟ್ರಗಳು ಈ ಎಲ್ಲಾ ನೆಟ್ವರ್ಕ್ ಗಳನ್ನ ಬಳಸ್ತಾ ಇದ್ದಾವೆ. ಇನ್ನು ನಮ್ಮ ದೇಶಕ್ಕೆ ಬರೋಣ. ನಮ್ಮ ದೇಶದಲ್ಲಿ ಈ ಸೋಷಿಯಲ್ ನೆಟ್ವರ್ಕಿಂಗ್ ಬಳಸುವಂತವರ ಪ್ರಮಾಣ ಎಷ್ಟಿದೆ? ಬಹುಶಃ ಶಾಕಿಂಗ್ ನ್ಯೂಸ್. ಇಡೀ ಪ್ರಪಂಚದ 80ರಿಂದ 90%, 80 ಅಂತ ಹೇಳಿದ್ದಾರೆ, ಬಟ್ ಇವಾಗ ನಾನ್ ಹೇಳ್ತೀನಿ ಮೋರ್ ದನ್ 90% ಅಷ್ಟು ಬಳಕೆ ನಮ್ಮ ಭಾರತದ ನಾಗರಿಕರು ಮಾಡ್ತಾ
ಇದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. ನೋಡ್ರಿ, 90% ಅಷ್ಟು ನಮ್ಮ ಭಾರತದ ಜನಸಂಖ್ಯೆ ಎಷ್ಟು ಅಂದ್ರೆ ಈಗ 2024ರಲ್ಲಿ ಟೆಂಟೇಟಿವ್ ಆಗಿ 144 ಕೋಟಿ ಜನಸಂಖ್ಯೆ ಇದೆ. ಅದನ್ನ ನಾವು ಆ ಜನಸಂಖ್ಯೆ ವಾರನೇ ನಿಮ್ಗ ಮಾಹಿತಿಯನ್ನ ಇಡ್ಬೇಕು ಅಂತಂದ್ರ ಸುಮಾರು 90ರಿಂದ 100 ಕೋಟಿ ಜನಸಂಖ್ಯೆ ಏನ್ ಮಾಡ್ತಾ ಇದ್ದಾರೆ, ಭಾರತೀಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಫೇಸ್ಬುಕ್ ನಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಆ 90ರಿಂದ 100 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಅಂತಂದ್ರ 80.3 ಅಂತ ಬರ್ತದೆ. 80.3% ಜನ ಪ್ರತಿ ದಿನನೂ ಕೂಡ ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರು ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಬೇರೆ ಮಾಹಿತಿಗಳನ್ನು ಶೇರ್ ಮಾಡೋದು ಬಹಳ ಇಂಪಾರ್ಟೆಂಟ್. ಶೇರ್ ಮಾಡ್ತಾ ಇದ್ದಾರೆ, ತಮ್ಮ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರ ಜಸ್ಟ್ ಆ ಫೇಸ್ಬುಕ್ ಅನ್ನ ಓಪನ್ ಮಾಡೋದು, ಅಲ್ಲಿ ಪೋಸ್ಟ್ ಮಾಡಿರುವಂತದ್ದನ್ನ ನೋಡೋದು, ಬರೀ ನೋಡೋದು, ತಾವು ಅಪ್ಡೇಟ್ ಆಗೋದು. ಸೊ ಈ ರೀತಿಯಾಗಿ ಒಂದು ಫೇಸ್ಬುಕ್ ಅನ್ನ ಬಳಸ್ತಾ ಇದ್ದೇವೆ. ನೋಡ್ರಿ, ಇದರಿಂದ ಆ ಜುಕರ್ಬರ್ಗ್ ಅವರಿಗೆ ಎಷ್ಟು ಲಾಭ ಆಗ್ತಿದೆ ಅಂತಂದ್ರ 1 ನಿಮಿಷ ಆ ಫೇಸ್ಬುಕ್ ಏನಾದ್ರೂ ಹ್ಯಾಂಗ್ ಆಯ್ತು ಅಂದ್ರ ಕೇವಲ ಇಮ್ಯಾಜಿನ್ ಮಾಡ್ಕೊಡ್ರಿ, ಕೇವಲ 1 ನಿಮಿಷ ಆ ಫೇಸ್ಬುಕ್ ಹ್ಯಾಂಗ್ ಆಯ್ತು ಅಂತಂದ್ರ ಅವರಿಗೆ ಸುಮಾರು 21 ಲಕ್ಷ, ಇದು ಯಾವಾಗಿಂದ್ರೆ 2021ರ ಮಾಹಿತಿ ಪ್ರಕಾರ ನಾನ್ ನಿಮ್ಗೆ ಹೇಳ್ತಾ ಇರೋದು, 21 ಲಕ್ಷ ರೂಪಾಯಿ ಅವರಿಗೆ ಲಾಸ್ ಆಗತ್ತಂತೆ. ಹಂಗಂದ್ರ 5 ನಿಮಿಷಕ್ಕ ನಾನು ಲೆಕ್ಕ ಹಾಕಿದ್ರ ಕೋಟಿ ಗಟ್ಟಲೆ 1ರಿಂದ 3 ಕೋಟಿ ರೂಪಾಯಿವರೆಗೂ ಅವರಿಗೆ ಲಾಸ್ ಆಗುತ್ತೆ. ಹಿಂಗಾಗಿ ಈ ಫೇಸ್ಬುಕ್ ಅನ್ನ ಅವರು ಅದರಲ್ಲಿ ಹೊಸ ಫೀಚರ್ಸ್ ಗಳನ್ನ ಹಂಗೆ ಆಡ್ ಮಾಡ್ತಾನೆ ಇರ್ತಾರ, ಜನ ಅದನ್ನ ಬಳಸ್ತಾನೆ ಇರ್ತಾರ. ಒಂದು ಫೇಸ್ಬುಕ್. ಆ ನಂತರ ಇನ್ನೊಂದು ಹೇಳ್ತಾ, ಪ್ರತಿದಿನ 6 ಲಕ್ಷಕ್ಕೂ ಹೆಚ್ಚು ಜನ ಹ್ಯಾಕರ್ಸ್ ಗಳು ಈ ಫೇಸ್ಬುಕ್ ಅನ್ನ ಬಳಸ್ತಾ ಇರ್ತಕ್ಕಂತ ಯೂಸರ್ಸ್ ಅನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರ. ಈ ಹ್ಯಾಕ್ ಮಾಡಿದಾಗನೇ ಸಂಭವಿಸುವುದು ಸೈಬರ್ ಕ್ರೈಮ್ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿ ಏನಾಗಿರ್ತದ ಅಲ್ಲಿ ಈ ತರ ಎಲ್ಲ ನಡೀತದೆ. ಇದು ಒಂದು ಫೇಸ್ಬುಕ್ ನಾನ್ ನಿಮ್ಗೆ ಹೇಳೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಯಾವ್ದು ಅಂತಂದ್ರ, ನೆಕ್ಸ್ಟ್ ಲೀಡಿಂಗ್ ಅಲ್ಲಿ ಇರೋದು ನಾವು ಇನ್ಸ್ಟಾಗ್ರಾಮ್ ಅಂತ ಹೇಳ್ತೀವಿ. ಸುಮ್ಮನೆ ಸ್ಥೂಲ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ನೆಕ್ಸ್ಟ್ ಬರೋದು ಇನ್ಸ್ಟಾಗ್ರಾಮ್. ಅದು ಕೂಡ ಮುಂಚೆ ಈ ಬರ್ದೌಟೇ ಆಗಿತ್ತು, ಇವಾಗ ಅದು ಎಲಾನ್ ಮಸ್ಕ್ ಅವರು ತಗೊಂಡಿದ್ದಾರೆ, ಅವ್ರಿಗೆ ಎಕ್ಸ್ ಅಂತ ಅದನ್ನ ಪೋಸ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ, ಅಲ್ಲೂ ಕೂಡ ನಾವು ವಿಡಿಯೋಸ್ ಅನ್ನ ನೋಡ್ಬೋದು, ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ಬೋದು, ಟೆಕ್ಸ್ಟಿಂಗ್ ಮಾಡ್ಬೋದು, ಮೆಸೇಜಿಂಗ್ ಮಾಡ್ಬೋದು. ಅಲ್ಲಿ ಮುಂದುವರೆದು ಇನ್ನೊಂದು ಫೀಚರ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಏನು ಅಂತಂದ್ರ ಬ್ಯೂಟಿಫೈಯಿಂಗ್ ಫಿಲ್ಟರಿಂಗ್ ಫೋಟೋಸ್ ಅಂತ ಹೇಳ್ತೀವಿ. ಒಂದು ಫೋಟೋವನ್ನ ಹಾಕೋದು, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದೇ ಒಂದು ಫೋಟೋವನ್ನ ಹಾಕೋದು, ಅದನ್ನ ನಾವೇನ್ ಮಾಡೋದು, ಬ್ಯೂಟಿಫೈ ಮಾಡೋದು, ಫಿಲ್ಟರ್ ಮಾಡೋದು. ಯಾವ ರೀತಿ ಫಿಲ್ಟರ್, ಅಲ್ಲಿ ಇನ್ನೂ ಚೆನ್ನಾಗ್ ಕಾಣ್ಬೇಕು ನನ್ ಫೋಟೋ, ಆ ಫಿಲ್ಟರ್ ಅನ್ನ ಮಾಡಿ ಬೆಳ್ಳಗಿದ್ದನ್ನ, ಇನ್ನೂ ಸರಳ ಪದಗಳಲ್ಲಿ ಹೇಳ್ಬೇಕಂದ್ರೆ ಬೆಳ್ಳಗಿದ್ದನ್ನ ಕಪ್ಪಾಗಿ ಮಾಡೋದು, ನೋಡ್ಲಿಕ್ಕೆ ಅಷ್ಟೇನು ಇಲ್ಲ ಅಂತಂದ್ರೆ ಅವ್ರನ್ನ ಸ್ಫುರದ್ರೂಪಿಯನ್ನಾಗಿ ಮಾಡೋದು, ಸಾಮಾನ್ಯ ಕುಟುಂಬದ ಒಬ್ಬ ತರ ನಾವಿದ್ವಿ ಅಂತಂದ್ರೆ ನಮ್ಮನ್ನ ಹೈಫೈ ತರ ಬಿಂಬಿಸ್ಕೊಳ್ಳೋದು. ಆ ತರ ಆ ಫೋಟೋದಲ್ಲಿ ಅಂದ್ರೆ ಒಂದ್ ರೀತಿ ಎಡಿಟ್ ಅಂತ ಹೇಳ್ಬೋದು ನಾವು ಸರಳ ಪದಗಳಲ್ಲಿ. ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋದು. ಸೊ ಇದು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನಡೀತಾ ಇರ್ತದೆ. ಅದೇ ರೀತಿ ಸ್ನ್ಯಾಪ್ಚಾಟ್ ಅಂತ ಒಂದು ಬರ್ತದೆ, ಅಲ್ಲೂ ಕೂಡ ಈ ತರ ಇದೆ. ಇನ್ನು ನೆಕ್ಸ್ಟ್ ಬರೋದು ಟ್ವಿಟರ್ ಅಂತ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ಗಳು ಅದನ್ನ ಬಳಸ್ತಾರೆ. ನೆಕ್ಸ್ಟ್ ಬರೋದು ಟಚ್ ಇನ್ ಅಂತ ಬರ್ತೈತಿ. ಆ ನಂತರ ಇನ್ನೊಂದು ನಮ್ಗೆಲ್ಲರಿಗೂ ಬಹಳ ಪರಿಚಿತವಾಗಿರೋದು ವಾಟ್ಸಪ್ ಅಂತ ಬರ್ತೈತಿ. ಇವು ಕೆಲವೊಂದಿಷ್ಟು ಆಪ್ಗಳಷ್ಟೇ. ಇನ್ನೂ ಇಂಥವು ಹಲವಾರು ಆಪ್ಗಳು ಮತ್ತು ಅಪ್ಲಿಕೇಶನ್ಸ್ ಗಳಿವೆ. ಕೆಲವೊಬ್ಬರಿಗೆ ತುಂಬಾ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಈ ಎಲ್ಲಾ ಆಪ್ಗಳು ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಇರ್ತವೆ. ಇದನ್ನ ನಾವು ಬಳಕೆ ಮಾಡ್ಕೋತೀವಿ. ಹಂಗಾದಾಗ ಒಂದು ಪ್ರಶ್ನೆ ಬರ್ತೈತೆ, ಎಲ್ಲ ಒಳ್ಳೇದೇ ಇದೆಯಲ್ಲ, ಇದು ಹಂಗಂದ್ರೆ ಯಾಕೆ ಇದು ವ್ಯಸನಗಳ ತಾಣಕ್ ಹೋಯ್ತು, ಯಾಕಿದು ವ್ಯಸನಗಳ ಸಾಲಿಗೆ ಸೇರ್ಕೊಂಡ್ಬಿಡ್ತು ಈ ನೆಟ್ವರ್ಕಿಂಗ್, ಎಲ್ಲ ಒಳ್ಳೇದೇ ಇದೆಯಲ್ಲ. ಸ್ನೇಹಿತರೆ, ಮಿತ್ರರೇ, ಇಲ್ಲಿ ಒಂದು ಸಂಗತಿ ಏನು ಅಂತಂದ್ರ ಇದು ಮೇಲ್ನೋಟ. ನಾನು ಇದುವರೆಗೂ ಹೇಳಿದ್ದು ಕೇವಲ ಮೇಲ್ನೋಟ. ಇದರ ಒಳಹೊಕ್ಕು ನೋಡಿದಾಗ ಏನಿದೆ ಅಂತಂದ್ರೆ ಇದು ಒನ್ ಸೈಡೆಡ್ ಫೇಸ್. ನಾವು ಒಂದು ಫೇಸ್ ಅನ್ನ ನೋಡಿದ್ವಿ. ಈ ಎಲ್ಲಾ ಸೋಷಿಯಲ್ ನೆಟ್ವರ್ಕ್ ಇಂದು ಒನ್ ಫೇಸ್ ಅನ್ನ ನೋಡಿದ್ವಿ. ಎವ್ರಿಥಿಂಗ್ ಹ್ಯಾಸ್ 2 ಫೇಸಸ್ ಅಂತ ಹೇಳ್ತೀವಿ. ಅನದರ್ ಫೇಸ್ ಇಸ್ ದೇರ್, ಇನ್ನೊಂದ್ ಮುಖ ಕೂಡ ಇದೆ ಅದಕ್ಕೆ. ಅಲ್ಲಿ ಆ ಇನ್ನೊಂದ್ ಮುಖ ಯಾವುದು ನೋಡ್ರಿ, ಒಂದ್ ಕಡೆ ಹೇಳ್ತಾರ, ಪಂಚತಂತ್ರದಲ್ಲಿ ಬರ್ತದ, ಏನಂತ ಹೇಳ್ತಾರಂದ್ರ ವ್ಯಾಪಾರಂ ದ್ರೋಹ ಚಿಂತನಂ ಅಂತ. ಈಗ ಅದನ್ನ ಒಂಚೂರು ಚೇಂಜ್ ಮಾಡೋದಾದ್ರೆ ಈಗ ಏನ್ ಹೇಳ್ಬೋದು, ವ್ಯಾಪಾರಂ ಸ್ವಾರ್ಥ ಚಿಂತನಂ ಅಂತ ಹೇಳ್ಬೋದು.
ಸೊ ಯಾವ ರೀತಿ ಸ್ವಾರ್ಥ? ಈಗ ನಾನು ಯಾವ್ದೋ ಒಂದಕ್ಕೆ ನಾನು ಬಂಡವಾಳ ಹಾಕಿದೀನಿ ಅಂತಂದ್ರ ನಂದೊಂದು ಗುರಿ ಇರ್ತದೆ, ಆ ಹಾಕಿದ ಬಂಡವಾಳಕ್ಕೆ ಇನ್ನೂ ಜಾಸ್ತಿಯಾಗಿ ನನಗೆ ಲಾಭ ಬರ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಏನ್ ಮಾಡ್ತೇನೆ, ಅದರ ರೂಪರೇಷೆಗಳನ್ನ ಹಾಕೊಳ್ತೇನೆ, ಅದರ ಫೀಚರ್ಸ್ ಗಳನ್ನ ನಾನು ಆಡ್ ಮಾಡ್ತಾ ಹೋಗ್ತೇನೆ. ಎಕ್ಸ್ಟ್ರಾ ಫೀಚರ್ಸ್ ಅಂತ ಹೇಳ್ತೇನೆ, ಹೆಚ್ಚಿನ ಒಂದು ಗುಣಲಕ್ಷಣಗಳು ನಾನು ಏನ್ ಮಾಡ್ತಾ ಇರ್ತೇನೆ ಅದಕ್ಕೂ ಕೊಡ್ತೇನೆ. ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಇಫ್ ಎಲ್ಲಾ ಸೋಷಿಯಲ್ ಮೀಡಿಯಾಸ್, ಎಲ್ಲಾ ಸೋಷಿಯಲ್ ನೆಟ್ವರ್ಕಿಂಗ್, ಎಲ್ಲಾ ಆಪ್ಸ್ ಗಳು, ಎಲ್ಲಾ ಅಪ್ಲಿಕೇಶನ್ಸ್ ಗಳು ಮಾಡೋದು ಇದನ್ನೇ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಟ್ರಾಕ್ಷನ್ ಮೆಥಡ್ ಅನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಯೂಸರ್ಸ್ ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ. ಏನ್ ಮಾಡೋದು, ನಿನಗೆ ಯಾವ್ದಾದ್ರು ಒಂದು ಕಂಟೆಂಟ್ ಇಷ್ಟ ಆಯ್ತಾ, ಅಥವಾ ನೀನ ಯಾವ್ದಾದ್ರು ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಮಾಡಿ ಅದನ್ನ ನೀನು ಅಪ್ಲೋಡ್ ಮಾಡ್ಬೋದು. ಯಾವುದೇ ಒಂದು ಆಪ್ ಗೆ ನೀನು ಎಂಟರ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಂದು ಕಾಮನ್ ಸಣ್ಣದೊಂದು ಎಂಟ್ರಿ ಫೀಚರ್ಸ್ ಅನ್ನ ಇಟ್ಟಿದ್ದಾರೆ. ಏನಂದ್ರೆ ಲಾಗಿನ್ ಆಗ್ಬೇಕು, ಮೀನ್ಸ್ ನೀವು ಅದಕ್ಕೆ ಅಧಿಕೃತವಾಗಿ ಜಾಯಿನ್ ಆಗ್ಬೇಕು. ಒಂದು ಇಮೇಲ್ ಮುಖಾಂತರ ನಾವು ಅದನ್ನ ಜಾಯಿನ್ ಆಗ್ತೀವಿ. ಇಲ್ಲೂ ಕೂಡ ಒಂದು ಗಮನಿಸಬೇಕಾದಂತಹ ಸಂಗತಿ ಏನಿದೆ ಅಂತಂದ್ರೆ ಅಲ್ಲಿ ಜಾಯಿನ್ ಆಗ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವಿವಾಗ ಮೆಚುರಿಟಿ ಲೆವೆಲ್ ಅನ್ನ ತಲುಪಿದ್ವಿ. ಆಫ್ಟರ್ 20-30 ಇಯರ್ಸ್ ನಾವೆಲ್ಲರೂ ಒಂದು ಮೆಚುರಿಟಿ ಲೆವೆಲ್ ಅನ್ನ ತಲುಪಿರ್ತೀವಿ ಅಂತ ನಾನ್ ಅನ್ಕೊಂಡಿದ್ದೀನಿ. ಸೊ ವಾಟ್ ಅಬೌಟ್ ದ ಟೀನ್ಸ್ ಅಂತ ಹೇಳ್ತೀವಿ ನಾವು. 13ರಿಂದ 21 ವರ್ಷ, 23 ವರ್ಷದ ಒಳಗಿನ ಮಕ್ಕಳು, ಅವರಿಗೆ ನಾವು ಟೀನ್ಸ್ ಅಂತ ಹೇಳ್ತೀವಿ. ವಾಟ್ ಅಬೌಟ್ ದ್ಯಾಮ್, ಅವ್ರ ಬಗ್ಗೆ ಏನು? ಸೊ ಒಂದು ನಿಯಮ ಇದೆ, 18 ವರ್ಷದ ಕೆಳಗಿನ ಯಾರೂ ಕೂಡ ಈ ಸೋಷಿಯಲ್ ನೆಟ್ವರ್ಕಿಂಗ್ ನಲ್ಲಿ ಮೆಂಬರ್ ಗಳಾಗ್ಲಿಕ್ಕೆ ಅಥವಾ ಯೂಸರ್ ಗಳಾಗ್ಲಿಕ್ಕೆ ಅಲಾವಿಲ್ಲ. ಸೊ ಅವಾಗ ಆ ಟೀನ್ಸ್ ಏನ್ ಮಾಡ್ತಾರೆ, ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೋತಾರೆ, ಫೇಕ್ ಇಮೇಲ್ ಅನ್ನ ಕ್ರಿಯೇಟ್ ಮಾಡ್ಕೋತಾರೆ, ಡೇಟ್ ಆಫ್ ಬರ್ತ್ ಫೇಕ್ ಹಾಕ್ಬಿಡ್ತಾರೆ. ನಮಗ್ ಉದಾಹರಣೆ ಹೈಸ್ಕೂಲ್ ನಲ್ಲಿ ಇಂಥವು ಬಹಳ ಘಟನೆಗಳನ್ನ ನೋಡ್ತೀವಿ. ನಿಮ್ ಗಮನಕ್ಕೂ ಕೂಡ ಇದ್ದೇ ಇರ್ತದೆ, ಯಾಕಂದ್ರೆ ಈಗ ನಡೀತಾ ಇರೋದೇ ಅದೇ. ಒಂದು ಮಗು 12 ವರ್ಷದವಿದಾನೆ, ಆಲ್ರೆಡಿ ಫೇಸ್ಬುಕ್ ನಲ್ಲಿ ಬಂದ್ಬಿಟ್ಟಿದಾನವ. ಹೆಂಗ್ ಬಂದ? 18 ವರ್ಷ ಆದವ್ರು ಮಾತ್ರ ಫೇಸ್ಬುಕ್ ನಲ್ಲಿ ಬರ್ಬೇಕು, ಇನ್ಸ್ಟಾದಲ್ಲಿ ಇರ್ಬೇಕು, ಎಲ್ಲ ಆಪ್ ಗಳನ್ನ ಇರ್ಬೇಕು, ಯೂಟ್ಯೂಬ್ ಅನ್ನ ಒಂದು ಹೊರತುಪಡಿಸಿ. ಸೊ ಹೆಂಗ್ ಬಂದ ಅವ ಅಲ್ಲಿ ಅಂತಂದ್ರ, ಅವ ತನ್ನ ಡೇಟ್ ಆಫ್ ಬರ್ತ್ ಅನ್ನ ಮರೆಮಾಚಿ 18 ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟು ಸರಿ ಹೊಂದುವಂತ ಒಂದು ಡೇಟ್ ಆಫ್ ಬರ್ತ್ ಅನ್ನ ಹಾಕ್ತಾನೆ. ಅಲ್ಲಿ ಫೇಸ್ಬುಕ್ ಅದನ್ನ ಅಧಿಕೃತವಾಗಿ ಚೆಕ್ ಮಾಡಲ್ಲ. ಇದು ಒಂದು ಮೇಜರ್ ಮಿಸ್ಟೇಕ್, ನನ್ನ ಅನಿಸಿಕೆ. ಇದು ಗೊತ್ತೇ ಮಾಡಲ್ಲ. ಅದು ಅನ್ಕೊಳ್ಳುತ್ತೆ 18 ವರ್ಷ, ಅಗ್ರಿ, ನಿನ್ ಏಜ್ ನೋಡುತ್ತೆ, ಅದು 18 ವರ್ಷ ಅದಾನೆ, ನೀ ಮೇಲಿದ್ದು ಫಿಮೇಲ್ ಹಾಕು, ಏನೂ ಗೊತ್ತಾಗಂಗಿಲ್ಲ. ನಿನ್ನ ನೇಮನ್ನ ತೆಗೆದು ಬೇರೆಯವ್ರ ನೇಮನ್ನ ಹಾಕು. ಈಗ ನೋಡ್ತಿರ್ತೀವಿ ನಾವು, ನಕಲಿ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ರು, ನಕಲಿ. ಹೌ ಇಸ್ ಇಟ್ ಪಾಸಿಬಲ್? ಬಿಕಾಸ್ ಆಫ್ ದಿಸ್ ಓನ್ಲಿ. ಈ ತರ ನಕಲಿ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಆಪ್ ಗಳಲ್ಲೂ ಕೂಡ ಅವರು ಲಾಗಿನ್ ಆಗ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲಾ ಕಂಟೆಂಟ್ ಅನ್ನು ಕೂಡ ಅವರು ಆಕ್ಸೆಸ್ ಮಾಡ್ತಾರೆ, ಮೀನ್ಸ್ ನೋಡ್ತಾರೆ, ಅದನ್ನ ತಿಳ್ಕೋತಾರೆ. ವಯಸ್ಸಲ್ಲದ ವಯಸ್ಸಿನಲ್ಲಿ ಅವರು ತಿಳ್ಕೋಬಾರ್ದಂತ ಹಲವಾರು ವಿಷಯಗಳನ್ನ ಅವರು ತಿಳ್ಕೋತಾರೆ. ಸಹಜವಾಗಿ ಕುತೂಹಲ ಹೆಚ್ಚಾಗುತ್ತೆ. ನೋಡ್ರಿ, 13 ವರ್ಷದ ಮಗು ಒಂದು ಫೇಸ್ಬುಕ್ಕಿಗೆ ಲಾಗಿನ್ ಆದ ಅಂತಂದ್ರೆ ಅಲ್ಲಿ ಇಡೀ ಜಗತ್ತೇ ಓಪನ್ ಆಯ್ತು ಅವ್ನ ಕಣ್ ಮುಂದೆ. ಎಲ್ಲಾನು ಬರ್ತಿರ್ತದೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಂಟೆಂಟ್ ಎದುರಿಗೆ ಬರ್ತದೆ. ಆವಾಗ ಅವ ಕುತೂಹಲದಿಂದ ಎಲ್ಲವನ್ನ ಸರ್ಫಿಂಗ್ ಮಾಡ್ತಾ ಹೋಗ್ತಾನೆ. ಸರ್ಫಿಂಗ್ ಮೀನ್ಸ್ ನೋಡ್ತಾ ಹೋಗುದು, ಆ ಇಂಟ್ರೆಸ್ಟ್ ಇಂದ ನೋಡ್ತಾ ಹೋಗುದು. ಈ ತರ ಸರ್ಫಿಂಗ್ ಮಾಡುವಾಗ ಆತ ನೋಡ್ಬಾರದನ್ನು ಕೂಡ ನೋಡ್ತಾನೆ. ಟೆಕ್ಸ್ಟ್ ಮೆಸೇಜಿಂಗ್ ಅನ್ನ ನೋಡ್ತಾನೆ, ಕೆಲವೊಬ್ರು ಮಾಡಿದ್ದನ್ನ, ಕಮೆಂಟ್ಸ್ ಗಳನ್ನ ನೋಡ್ತಾನೆ. ಕುತೂಹಲ ಹೆಚ್ಚಾಗತ್ತೆ. ಆವಾಗ ಮೊದಲೇ ಟೀನೇಜ್, ಚಿಲುಮೆಯ ಬುಗ್ಗೆಗಳು ಅಂತ ಹೇಳ್ತೀವಿ ನಾವು. ಸರಿ ತಪ್ಪು ಸರಿಯಾದ ಕಲ್ಪನೆ ಅವರಿಗೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಏನಾಗ್ಬಿಡ್ತಾರೆ, ಅವುಗಳ ಆಕರ್ಷಣೆಗೆ ಒಳಗಾಗಿ ಅದನ್ನ ಅತಿಯಾಗಿ ಬಳಕೆಯನ್ನ ಮಾಡ್ತಾ ಕೂಡ್ತಾರೆ. ಆವಾಗ ಅದು ಏನಾಗ್ಬಿಡ್ತದೆ, ನೋಡೋದು ಅತಿ ಆದಾಗ ಅದು ವ್ಯಸನವಾಗಿ ಮಾರ್ಪಡ್ತದೆ. ಸೊ ಯಾವಾಗ ಒಂದು ಸಂಗತಿ, ಒಂದು ವಿಷಯ, ಒಂದು ವಸ್ತು, ಒಂದು ವ್ಯಸನ ಅಂತ ಯಾವಾಗ ನಾವು ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ ಇದನ್ನ ಹೇಳೋದು. ಸೊ ಯಾವಾಗ ವ್ಯಸನ ಆಗಿ ಅದು ಪರಿವರ್ತನೆ ಆಗುತ್ತೆ ಅಂತಂದ್ರೆ, ಯಾವುದನ್ನ ನಾವು ಅತಿಯಾಗಿ ಬಳಸ್ತೀವಲ್ಲ, ಯಾವುದನ್ನ ನಾವು ಅತಿಯಾಗಿ ಮತ್ತು ಅನುಚಿತವಾಗಿ ಮತ್ತು ಮಿತಿಮೀರಿ ಅದನ್ನ ಬಳಸಿದಾಗ ಅದು ಏನಾಗುತ್ತೆ, ವ್ಯಸನ ಆಗುತ್ತೆ. ಯೋಚನೆನೇ ಮಾಡೋದಿಲ್ಲ, ನಾ ಇದನ್ನ ಎಷ್ಟು ಬಳಸಿದ್ರೆ ಏನಾಗುತ್ತೆ, ಹೆಂಗಾಗತ್ತೆ ಅನ್ನೋ ಯೋಚನೆ ನನಗಿರೋದಿಲ್ಲ. ನೋಡ್ತಾ ಕೂತ್ವಿ ಅಂದ್ರೆ ಅದನ್ನ ನೋಡದೆ ಸರಸದೆ. ಟಿಪ್ ನಾವ್ ಹೇಳ್ತೀವಿ, ಇಡೀ ಜಗತ್ತು ನಮ್ಮ ಟಿಪ್ ಮೇಲಿದೆ. ಕೇವಲ ಟಿಪ್, ಬೆರಳ ತುದಿಯಲ್ಲಿ ನಾವು ಜಗತ್ತನ್ನ ನೋಡ್ತೀವಿ, ಎಲ್ಲಾನು ನೋಡ್ತೀವಿ.
ಸೊ ಈ ರೀತಿ ಆದಾಗ ಏನಾಗುತ್ತ, ಇದು ಸಾಮಾನ್ಯವಾಗಿ ಒಂದು ವಯಸ್ಕರಿಗೆ ಇದು ಅಷ್ಟೊಂದು ಬಾಧಿಸದೇ ಇರಬಹುದು, ಪರ್ಸೆಂಟೇಜ್ ವಾರ್ನು. ಆದ್ರೆ ಒಂದು ಇನ್ನೊಂದು ಆಘಾತಕಾರಿ ಸಂಗತಿ ನಿಮ್ಮ ಮುಂದೆ ಹೇಳಿಕ್ ನಾ ಇಷ್ಟಪಡ್ತೀನಿ. ಏನು ಅಂತಂದ್ರ, ಯಾರು ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಹೆಚ್ಚು ಬ್ಯುಸಿ ಆಗಿರ್ತಾರ ಅಂತಂದ್ರ, ಒಂದು ಆಘಾತಕಾರಿ ಸಂಗತಿ, ಮಹಿಳೆಯರೇ ಜಾಸ್ತಿ ಇರ್ತಾರ. ಸೊ ನನ್ಗೂ ಕೂಡ ಶಾಕ್ ಆಯ್ತು, ಮಹಿಳೆಯರು ಹೆಂಗ ಇರ್ತಾರ ಅಂತ. ಮೊನ್ನೆ ಯಾವ ಟಿವಿಯಲ್ಲಿ ನೋಡ್ತಾ ಇದ್ದೆ ನಾನು, ನಿಜ ಸಂಗತಿ ಇದು, ಬಹಳ ವ್ಯತ್ಯಾಸನಿಲ್ಲ, 1.5 ತಾಸು ಡಿಫ್ರೆನ್ಸ್ ಐತಿ ಅಷ್ಟ. ಅವ್ರು ಒಂದು ದಿನಕ್ಕ 4.5 ತಾಸು ಪುರುಷರು ನೋಡಿದ್ರ 5.5 ತಾಸು ಮಹಿಳೆಯರು ನೋಡ್ತಾರಂತ. ಸೊ ಯಾವಾಗ ನೋಡ್ದೆ ಇದನ್ನ ಅಂದ್ರ, ಒಂದು ಟಿವಿಯಲ್ಲಿ ಮೊನ್ನೆ ಬರ್ತಿದ್, ಯಾರೋ ಒಬ್ಬ ಖ್ಯಾತ ನಟರದ್ದು ಏನೋ ಒಂದು ಸ್ಕ್ಯಾಂಡಲ್ ಆದಾಗ, ಇದೇ ಒಂದು ಇನ್ಫಾರ್ಮೇಶನ್ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ದಲ್ಲಿ ಕೆಲಸ ಮಾಡಿದಂತ ಒಬ್ಬ ಅಧಿಕಾರಿ, ನಿವೃತ್ತ ಅಧಿಕಾರಿ ಅವರು ಅದ ಮಾಹಿತಿಯನ್ನ ಹಂಚ್ಕೋತಾ ಇದ್ರು. ಅವಾಗ ಅವ್ರು ಹೇಳ್ತಾ ಇದ್ರು, ಈ ರೀತಿ ಮಹಿಳೆಯರು ಹೆಚ್ಚು ನೋಡ್ತಾ ಇದ್ದಾರೆ, ಅದರಲ್ಲಿ ಸರ್ಫಿಂಗ್ ಅಲ್ಲಿ ತೊಡಗಿರೋರು ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ. ಸೊ ಈ ರೀತಿ ಆದಾಗ ಏನಾಗುತ್ತೆ, ನಮ್ಮ ಹವ್ಯಾಸ ಏನಾಗ್ಬಿಡ್ತೈತಿ, ವ್ಯಸನವಾಗಿ ಪರಿವರ್ತನೆ ಆಗುತ್ತೆ. ಆಕ್ಚುಲಿ ಇದು ಹವ್ಯಾಸ ಅಲ್ಲ, ಅತಿಯಾಗಿ ನೋಡೋದ್ರಿಂದ ವ್ಯಸನವಾಗುತ್ತೆ. ನೋಡ್ಬೇಕು, ಎಷ್ಟನ್ನ ನೋಡ್ಬೇಕು, ಯಾವ್ದನ್ನ ನೋಡೋದ್ರಿಂದ ನನಗ ಸಹಾಯ ಆಗತ್ತೆ. ಕೆಲವೊಂದು ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ಬೇಕಾಗಿರ್ತದೆ, ಮೊದಲು ನೀವು ವಿಚಾರವನ್ನ ಮಾಡ್ಬೇಕು, ಯೋಚನೆಯನ್ನ ಮಾಡ್ಬೇಕು. ಎಷ್ಟನ್ನ ನಾನು ಈ ವಿಷಯದ ಒಂದು ವಸ್ತು ಸ್ಥಿತಿ ಹೆಂಗಿರ್ಬೇಕು, ಮ್ಯಾಟ್ರ್ ಯಾವ ರೀತಿಯಾಗಿರ್ಬೇಕು, ಒಂದು ಐಡಿಯಾ ಬರ್ತದೆ ನಮ್ಮ ತಲೆಯಲ್ಲಿ. ಆ ನಂತರ ಆ ಐಡಿಯಾಗೆ ಪೂರಕವಾದಂತ ರಿಸೋರ್ಸಸ್ ಇಲ್ಲಿ ಸಿಗುತ್ತಾ, ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆವಾಗ ನೀವು ಅದನ್ನ ಸರ್ಫಿಂಗ್ ಮಾಡಿದ್ರಿ ಅಂತಂದ್ರ ಆ ಸೋಷಿಯಲ್ ನೆಟ್ವರ್ಕ್ ಅನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರಿ ಅಂತ ಅರ್ಥ. ಬಹಳಷ್ಟು ಜನ ಆ ರೀತಿ ಬಳಸ್ಕೊಂಡು ಯಶಸ್ವಿ ಆದವ್ರು ಇದ್ದಾರೆ. ಎಷ್ಟೋ ಜನ IAS ಗಳನ್ನ ನೋಡಿದೀವಿ ನಾವು. ಅವ್ರು ಹೇಳ್ತಾರೆ, ನೀವು IAS ಕೋಚಿಂಗ್ ಎಲ್ಲಾದ್ರೂ ತಗೊಂಡಿದ್ದೀರಾ? ಅವಾಗ ಅವ್ರು ಹೇಳ್ತಾರೆ, ನಾವ್ ಎಲ್ಲೂ ತಗೊಂಡಿಲ್ಲ, ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿನೇ ನಾವು ಬ್ಯುಸಿ ಆಗಿರ್ತಿದ್ವಿ, ಅಲ್ಲಿರುವಂತಹ ರಿಸೋರ್ಸ್ ಅನ್ನ ನಾವು ಬಳಸ್ಕೊಂಡು IAS ಗಳಾದ್ವಿ. ಆದ್ರೆ ಇಂಥವುಗಳನ್ನ ಉದಾಹರಣೆಯಾಗಿ ನಮ್ಮ ಇವತ್ತಿನ ಟೀನೇಜ್ಗಳು ತಗೊಳ್ಳೋದಿಲ್ಲ. ಇದು ಒಂದು ನಿಜವಾಗ್ಲೂ ಖೇದಕರ ಸಂಗತಿ. ಅವ್ರೇನ್ ಮಾಡ್ತಾರೆ, ಇವಾಗಿನ ವಿದ್ಯಾರ್ಥಿಗಳು ಅಂತಂದ್ರೆ ಶಾಲೆಯಿಂದ ಮನೆಗೆ ಹೋದ ತಕ್ಷಣ ಮೊಬೈಲ್ ತಗೊಂಡ್ಬಿಡೋದು. ಇದು ವ್ಯಸನವಾಗಿ ಪರಿಣಮಿಸಿರೋದು ಯಾರಿಗೆ ಅಂತಂದ್ರ, ಈ ಹದಿಹರೆಯದ ಯುವ ಜನಾಂಗ, ಯುವ ಶಕ್ತಿ ಅಂತ ಏನ್ ಹೇಳ್ತೀವಿ. ಯಾಕಂದ್ರೆ ನಮ್ಮ ದೇಶದ ಶಕ್ತಿ ಆಸ್ತಿ ಯಾರು ಅಂತಂದ್ರ ಈ ಯುವ ಜನತೆ. ಈ ಯುವ ಜನತೆನೆ ಇವತ್ತು ಹಾಳಾಗ್ತಾ ಇದ್ದಾರೆ. ಯಾಕೆ ಹಾಳಾಗ್ತಿದ್ದಾರೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ, ಈ ಸೋಷಿಯಲ್ ನೆಟ್ವರ್ಕಿಂಗ್ ದಿಂದಾಗಿ. ನೋಡಿ ಯಾವ ರೀತಿ ಇರ್ತಾರ ಅವರು ಅಂತಂದ್ರ, ತಮ್ಮ ಆ ಫೋಟೋ ತಕ್ಕೋತಾರ. ಕೆಲವೊಂದ್ ನಮ್ ಸ್ಕೂಲ್ ನಲ್ಲೇ ನಡೆದಂತ ಒಂದು ಘಟನೆಯನ್ನ ನಾನ್ ನಿಮ್ಗೆ ಹೇಳ್ತೀನಿ. ಒಂದಿಷ್ಟು ಹುಡುಗರು, 4 ಜನ ಹುಡುಗರು, ಅವ್ರು ಏನ್ ಮಾಡಿದ್ರು ಅಂತಂದ್ರ, ಆಲ್ಮಟ್ಟಿಗೆ ಹೋದ್ರು, ಅಲ್ಲೊಬ್ಬ ಫೋಟೋಗ್ರಾಫರ್ನ ಕರ್ಸಿದ್ರು. ಅವನಿಗೆ 3,000 ರೂಪಾಯಿ ಕೊಟ್ಟು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಅನ್ನ ಕರೆಸಿ ಫೋಟೋಗಳನ್ನ ತೆಗೆಸ್ಕೊಂಡು ಆ ನಂತರ ಅದನ್ನ ಸೋಷಿಯಲ್ ಮೀಡಿಯಾಕ್ ಅಪ್ಲೋಡ್ ಮಾಡೋದು. ಎಷ್ಟು ಲೈಕ್ ಬಂದು ಅಂತ ನೋಡೋದು. ಆ ಲೈಕ್ ಗಳನ್ನ ನೋಡ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಎದ್ದು ಕುತ್ಕೊಳ್ಳೋದು, ಎಷ್ಟು ಲೈಕ್ಸ್ ಬಂದು ನನಗೆ, ಎಷ್ಟು ಕಮೆಂಟ್ಸ್ ಬಂದು ನನಗೆ, ನೋಡ್ರಿ. ಅಂದ್ರೆ ಅವ್ರ ತಲೆಯಲ್ಲಿ ಬರೇ ಇದೇ ಕೊರಿತಾ ಇರ್ತೈತಿ, ನನಗೆ ಎಷ್ಟು ಲೈಕ್ಸ್ ಬಂದು, ನನಗೆ ಎಷ್ಟು ಕಮೆಂಟ್ಸ್ ಬಂದು, ನಾ ಇದನ್ನ ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕು. ಸೊ ಇದು ಏನಾಗ್ಬಿಡ್ತೈತಿ ಅಂದ್ರೆ, ಅವಶ್ಯಕತೆಗಿಂತ ಜಾಸ್ತಿನೇ ನಾವ್ ಅದನ್ನ ಬಳಸ್ತೀವಿ, ಅತಿಯಾಗಿ ಬಳಸ್ತೀವಿ, ಮಿತಿಮೀರಿ ಅದನ್ನ ನಾವು ಬಳಸ್ತೀವಿ ಅಂತಂದಾಗ ಆಟೋಮೆಟಿಕ್ ಆಗಿ ಈ ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು ಏನಾಗ್ಬಿಡ್ತೈತಿ ಅಂದ್ರೆ ಅದರ ದೌರ್ಭಾಗ್ಯ ನೋಡ್ರಿ, ಅದು ಹೋಗಿ ಆ ವ್ಯಸನಗಳಿಗೆ ಸೇರ್ಕೊಂಡ್ಬಿಡ್ತೈತಿ. ಹಂಗಂದ್ರೆ ಇದು ಹುಟ್ಟಿದ ಯಾವ ಉದ್ದೇಶದಿಂದ ಅಂದ್ರೆ, ಅದು ಒಳ್ಳೆಯ ಉದ್ದೇಶದಿಂದಾನೇ ಹುಟ್ಕೋತು. ಜನರಿಗೆ ಒಂದು ಒಳ್ಳೆಯ ಮಾಹಿತಿಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದಾನೇ ಹುಟ್ಕೋತು. ಆದ್ರ ನಮ್ಮಂತ ಜನರುಗಳೇ ಅದನ್ನ ಏನ್ ಮಾಡಿದ್ವಿ ಅಂದ್ರ, ಅದರಲ್ಲಿ ಕಂಟೆಂಟ್ ಹಾಕೋರು ನಾವೇ, ಅದನ್ನ ನೋಡೋರು ನಾವೇ, ಅದ್ರ ಬಗ್ಗೆ ಕಮೆಂಟ್ ಮಾಡೋರು ನಾವೇ, ಲೈಕ್ ಮಾಡೋರು ನಾವೇ. ಸೊ ಹೀಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಸೋಷಿಯಲ್ ನೆಟ್ವರ್ಕ್ ಇವತ್ ಹಾಳಾಗೈತಿ ಅಂತ ಯಾರಿಂದ ಹಾಳಾಗೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಬಹುತೇಕ ಅದರ ಬಳಕೆದಾರರಿಂದನೇ ಅದು ಇವತ್ ಹಾಳಾಗೈತಿ. ಅದರ ಬಳಕೆದಾರರಿಂದಾಗಿನೇ ಅದು ಇವತ್ತೇನಾಗೈತಿ, ವ್ಯಸನದ ಸಾಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟದ. ಸೊ ಹಂಗಂದ್ರೆ ಏನ್ ಮಾಡ್ಬೇಕು ಇದನ್ನ, ಈ ವ್ಯಸನದ ಸಾಲಿಗೆ ಇದು ಹೋಗಿ ಸೇರ್ಕೊಂಡ್ಬಿಟ್ಟೈತಿ. ನೋಡ್ರಿ, ವ್ಯಸನ ಅನ್ನೋದು ಹೆಂಗೈತಿ ಅಂತಂದ್ರ, ಒಂದ್ ಕಡೆ ಹೇಳ್ತಾರ ಒಬ್ರು, ಏನಂತ ಹೇಳ್ತಾರ ಅಂತಂದ್ರ, ಈ ಅಡ್ಡಿ ಹೆಂಗಿರ್ತೈತಿ ಅಂತಂದ್ರ, ಒಬ್ಬ ಫೇಮಸ್ ಆಥರ್ ಹೇಳ್ತಾರೆ, ಗ್ಯಾರಿ ವಿನೇರ್ಚುಂಕ್ ಅನ್ನೋರು ಏನ್ ಹೇಳ್ತಾರ ಅಂದ್ರ, ಸೋಷಿಯಲ್ ಮೀಡಿಯಾ ಆರ್ ಸೋಷಿಯಲ್ ನೆಟ್ವರ್ಕಿಂಗ್ ಈಸ್ ಮೋರ್ ಅಡಿಕ್ಟಿವ್ ದ್ಯಾನ್ ಸಿಗರೇಟ್ ಅಂಡ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. ಈ ಸೋಷಿಯಲ್ ನೆಟ್ವರ್ಕಿಂಗಿಗೆ ನಾವು ಒಂದ್ಸಾರಿ ಅಡಿಕ್ಟ್ ಆದ್ವಿ ಅಂತಂದ್ರ
ಅದು ಎಷ್ಟು ಹಾನಿಕಾರಕ ಅಂತಂದ್ರ ಆ ಸಿಗರೇಟ್ ಮತ್ತು ಆಲ್ಕೋಹಾಲ್ ನಮ್ಮ ದೇಹದ ಮೇಲೆ ಏನ್ ಪರಿಣಾಮ ಬೀರ್ತಾವಲ್ಲ ಅದಕ್ಕಿಂತ ಹೆಚ್ಚಿನ ಪರಿಣಾಮ. ಇದು ಒಂದ್ ರೀತಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರ. ಇದು ಸೋಷಿಯಲ್ ನೆಟ್ವರ್ಕಿನಲ್ಲಿ ನಾವು ಎಷ್ಟು ಬ್ಯುಸಿ ಆಗಿರ್ತೀವಲ್ಲ ಅದು ಹೆಂಗಿರ್ತೈತಿ ಅಂತಂದ್ರೆ ಸೈಲೆಂಟ್ ಕಿಲ್ಲರ್ ಆಫ್ ಪ್ರೊಡಕ್ಟಿವಿಟಿ ಅಂತನೂ ಕೂಡ ಹೇಳ್ತಾರೆ. ಆ ಉತ್ಪಾದಕತೆಯನ್ನ ಹಂತ ಹಂತವಾಗಿ ಕ್ರಮೇಣ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ನಾವ್ ಅದನ್ನ ಏನ್ ಮಾಡ್ತೇವೆ, ಕ್ರಿಯೇಟಿವಿಟಿ, ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ ನಾವು, ಸೃಜನಶೀಲತೆ. ಆ ಸೃಜನಶೀಲತೆಯನ್ನ ನಾಶ ಮಾಡುವಂತಹ ಒಂದು ಶಕ್ತಿ ಯಾವ್ದಕ್ಕಿದೆ ಅಂತಂದ್ರ ಈ ಸೋಷಿಯಲ್ ನೆಟ್ವರ್ಕ್ ಅನ್ನ ನಾವು ಋಣಾತ್ಮಕ ರೀತಿಯಲ್ಲಿ ಅದನ್ನ ಬಳಕೆ ಮಾಡಿದಾಗ, ಅದರ ದುರ್ಬಳಕೆಯನ್ನ ನಾವು ಮಾಡ್ಕೊಂಡಾಗ ನಿಜವಾಗ್ಲೂ ನಾವು ಹಾಳಾಗ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸೃಜನಶೀಲತೆ ಎಲ್ಲರಲ್ಲೂ ಇರ್ತೈತೆ ಅದು ಸೃಜನಶೀಲತೆ ಅನ್ನೋದು, ಬಟ್ ಅದು ಪ್ರಕಟವಾಗುವಂತ ಸಮಯ ಸಂದರ್ಭ ಬೇರೆ ಬೇರೆ ಆಗಿರ್ತಾವು ಅಷ್ಟೇ. ಸೊ ಇದಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ವಿ ಅಂದ್ರೆ ನಮ್ಮ ಮನಸ್ಸು ಬೇರೆ ಕಡೆ ಎಲ್ಲೂ ಓಡೋದೇ ಇಲ್ಲ. ಆವಾಗ ನಾವ್ ಏನಾಗ್ಬಿಡ್ತೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನ ನಾವೇ ಕೊಂಡ್ಕೊಂಡ್ಬಿಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಒಂದು ಉತ್ಪಾದಕತೆಯ ಒಂದು ಸಾಮರ್ಥ್ಯವನ್ನ ಕೂಡ ಅದನ್ನ ನಮ್ಮಲ್ಲಿ ನಾವೇ ನಾಶ ಮಾಡ್ಕೊಂಡ್ ಬಿಡ್ತೀವಿ. ಹೀಗೆ ಯುವ ಜನತೆ ಈ ರೀತಿ ಆದಾಗ ಒಂದು ಕ್ಷಣ ಯೋಚನೆ ಮಾಡ್ರಿ, ದೇಶದ ಅಭಿವೃದ್ಧಿ ಸಾಗ್ತಾ ಇದೆ ಅಂತ ನಾವ್ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಯಾವ ಕಡೆ ಸಾಗ್ತೈತಿ? ಬಹಳಷ್ಟು ಜನ 80% ಆಫ್ ಟೀನ್ಸ್ ಅವ್ರ ಏನಿದಾರ ಅಂದ್ರೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಬಹಳ ಬ್ಯುಸಿ ಆಗಿದ್ದಾರೆ. ಯಾವ್ದ್ರಲ್ಲಿ ಬ್ಯುಸಿ ಆಗಿದಾರ ಪ್ರತಿಯೊಂದು ಕೂಡ ರೆಕಾರ್ಡ್ಸ್ ಬರ್ತದೆ ಸ್ನೇಹಿತರೆ ನಮ್ ಕಣ್ಮುಂದೆ. ಯಾವ ಟೀನೇಜ್, ಯಾವ್ಯಾವ ವಯಸ್ಸಿನವರು ಯಾವ್ಯಾವ ಆ್ಯಪ್ ಗಳನ್ನ ಬಳಸ್ತಾ ಇದ್ದಾರೆ, ಅದರಲ್ಲಿ ಮುಖ್ಯವಾಗಿ ಯಾವ ಅಂಶವನ್ನ ಅವರು ನೋಡ್ತಾ ಇದ್ದಾರೆ. ಅಶ್ಲೀಲ ಆಗಿರಬಹುದು, ಅರ್ಥ ಆಯ್ತಾ? ಇನ್ನು ನಾನು ಕೆಲವೊಂದು ಪದಗಳನ್ನ ಬಳಸ್ಲಿಕ್ಕೆ ತಗೊಳ್ಳಿಕ್ಕೆ ಇಷ್ಟ ಪಡೋದಿಲ್ಲ. ಎಲ್ಲರೂ ಪ್ರಜ್ಞಾವಂತರೇ ಇರೋದ್ರಿಂದ ನಮ್ಮೆಲ್ರಿಗೂ ಗೊತ್ತಾಗ್ಬಿಡ್ತೈತಿ ಅದನ್ನ ನೋಡುವಂತವ್ರು. ಆಮೇಲೆ ಕೆಲವೊಂದಿಷ್ಟು ಜನ ಗೇಮಿಂಗ್ ಅಲ್ಲಿ ಇರ್ತಾರೆ. ಗೇಮಿಂಗ್ ಆಟಗಳಲ್ಲಿ ಬಹಳ ಬ್ಯುಸಿ ಆಗಿರ್ತಾರೆ, ಗೇಮ್ಸ್ ದಲ್ಲಿನೇ ಬ್ಯುಸಿ ಆಗ್ಬಿಡ್ತಾರೆ. ಕೆಲವೊಂದು ಗೇಮ್ಗಳ ಬಗ್ಗೆ ಪೇಪರ್ ನಲ್ಲೆಲ್ಲ ಬಂತು, ಈ ಬ್ಲೂ ವೇಲ್ ಗೇಮ್ ಅಥವಾ ಪಬ್ಜಿ ಈ ತರ ಎಲ್ಲಾ ಗೇಮ್ಗಳು ಬಂದು ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ, ಯುವ ಜನತೆ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದನ್ನ ನೋಡಿದೀವಿ. ಆ ಪಬ್ಜಿಗೆ ಹೊಣ ಹೊಂದಿಸ್ಲಿಕ್ಕಾಗದೆ ಬೆಟ್ಟನ್ನ ಕಟ್ಟಿರ್ತಾರೆ, ಅದು ಕೊಡೋಕಾಗದೇನೆ ಪಾಲಕರನ್ನ, ವಯಸ್ಸಾದಂತ ಅಜ್ಜ ಅಜ್ಜಿಯನ್ನ ಕೊಲೆ ಮಾಡಿದಂತ ಘಟನೆ ರಾಜಸ್ಥಾನದಲ್ಲಿ ವರದಿಯಾಗಿದ್ದನ್ನು ಕೂಡ ಓದಿದೀವಿ. ಮನೆಯಲ್ಲಿ ಇರ್ತಕ್ಕಂತ ಸಾಮಾನುಗಳನ್ನ ಕಳ್ಳತನ ಮಾಡುವುದನ್ನ ಕೂಡ ನೋಡಿದೀವಿ. ಇದೆಲ್ಲ ಯಾಕಾಗ್ತವೆ ಇಂಥವೆಲ್ಲ ಅಂತಂದಾಗ ಅವರು ಈ ಸೋಷಿಯಲ್ ನೆಟ್ವರ್ಕಿಂಗ್, ಸಾಮಾಜಿಕ ಜಾಲತಾಣ ಅನ್ನುವಂಥದ್ದಕ್ಕ ತುತ್ತಾದಾಗ, ಅದನ್ನ ವ್ಯಸನವನ್ನಾಗಿ ಅವರು ಮಾಡ್ಕೊಂಡಾಗ. ಸೊ ಸಾಮಾಜಿಕ ಜಾಲತಾಣ ತಾನೇ ಎಂದಿಗೂ ಕೂಡ ವ್ಯಸನ ಆಗೋದಿಲ್ಲ. ಅದನ್ನ ವ್ಯಸನವಾಗಿ ಮಾಡ್ಕೊಳ್ಳೋರು ಯಾರು ಅಂತಂದ್ರ ಅದ್ರ ಯೂಸರ್ಸ್. ಸೊ ಒಂದು ಕರೆಕ್ಷನ್ ಅನ್ನ ಇಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸಾಮಾಜಿಕ ಜಾಲತಾಣ ತಾನೇ ಹೋಗಿ ವ್ಯಸನಗಳ ತಾಣಿಗೆ ಸೇರ್ಕೊಳ್ಳೋದಿಲ್ಲ. ಅದನ್ನ ವ್ಯಸನಗಳ ತಾಣಕ್ಕೆ ಸೇರ್ಸೋರು, ಆ ವ್ಯಸನಗಳ ಸಾಲಿಗೆ ಸೇರ್ಸೋರು ಯಾರು ಅಂತಂದ್ರ ವಿ ದ ಯೂಸರ್ಸ್. ನಾವು ಬಳಕೆ ಮಾಡುವಂತವ್ರು, ನಾವು ಅದನ್ನ ಆ ತಾಣಕ್ಕ ಸೇರಿಸ್ತಾ ಇದ್ದೀವಿ. ಹಂಗಾದಾಗ ಒಂದು ಪ್ರಶ್ನೆಯನ್ನ ಬರ್ತದೆ, ಈ ರೀತಿ ಅಡಿಕ್ಟ್ ಆದವರು ನೋಡ್ರಿ ಹೆಂಗ ಹೇಳ್ತಾರ ಅಂತಂದ್ರ, ಒಂದ್ ಕಡೆ ಹೇಳ್ತಾರ ಈ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಸೇರ್ಕೊಂಡಾಗ ಅತಿಯಾದ ಬಳಕೆ ಮತ್ತು ಮಿತಿಮೀರಿದ ಬಳಕೆ, ಉಚಿತವಲ್ಲದ ರೀತಿಯಲ್ಲಿ ಅದನ್ನ ಬಳಸ್ಕೊಂಡಾಗ ಆಟೋಮೆಟಿಕಲಿ ಅದು ಏನಾಗ್ಬಿಡ್ತದೆ, ಅಡಿಕ್ಷನ್ ಆಗ್ಬಿಡ್ತದೆ, ವ್ಯಸನವಾಗಿ ಪರಿಣಮಿಸ್ತದೆ. ಅದ್ ಹೆಂಗಿರ್ತದ ವ್ಯಸನ ಅಂತಂದ್ರ, ಒಂದ್ ಕಡೆ ಹೇಳ್ತಾರ್ರಿ ಇದನ್ನ ಸಂಬಂಧಪಟ್ಟಂಗ, ಒಂದ್ ಕಡೆ ಒಬ್ರು ಹೇಳ್ತಾರ, ನಿಕೋಲಸ್ ಕಾರ್ಲಿಯಸ್ ಅನ್ನೋರು ಒಂದ್ ಕಡೆ ಹೇಳ್ತಾರೆ, when you can stop, you don't stop. When you can stop, you don't stop. When you want to stop, you can't. ನೋಡ್ರಿ ಎಷ್ಟು ಅರ್ಥಗರ್ಭಿತವಾಗಿದೆ. ಹೇಳ್ತಾರೋರು, ನಿಮ್ಮಿಂದ ಅದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆ, ನಿಮ್ಮಿಂದ ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ, ಬಟ್ ಆ ಸಂದರ್ಭದಲ್ಲಿ ನೀವು ಅದನ್ನ ತಡೆಗಟ್ಟಕ್ ಹೋಗಲ್ಲ, ಅದನ್ನ ಸ್ಟಾಪ್ ಮಾಡಲ್ಲ. ಮುಂದುವರೆದು, ಯಾವಾಗ ನೀವು ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೋತಿರೋ, ಯಾವಾಗ ಅದನ್ನ ನೀವು ಬಿಟ್ಟು ಬಿಡ್ಬೇಕು ಅಂತ ಅನ್ಕೋತಿರೋ, ಆವಾಗ ಅದು ನಿಮ್ಮನ್ನ ಬಿಡೋದಿಲ್ಲ. ವಿಪರ್ಯಾಸ ನೋಡ್ರಿ ಯಾವ ರೀತಿ ಇದೆ. ನಮ್ಮ ಕೈಯಾರೆ ನಾವೇ ನಮಗ್ ಮಾಡ್ಕೊಂಡಂತ ಒಂದು ಆಪತ್ತು ಅಥವಾ ತಂದ್ಕೊಂಡಂತ ವಿಪತ್ತು ಅಂತ ನಾವ್ ಹೇಳ್ತೀವಿ. ಸೊ ಇದು ಏನು ಅಂತಂದ್ರ ವ್ಯಸನ. ಇದು ಎದರಿಂದ ಉಂಟಾಗುತ್ತ ಅಂತಂದ್ರ ಈ ಒಂದು ಸಾಮಾಜಿಕ ಜಾಲತಾಣಗಳಿಂದ. ಮುಂದುವರೆದು ಹೇಳ್ತಾರೆ, ಈ ವ್ಯಸನ ಅನ್ನೋದು ಈ ಸಾಮಾಜಿಕ ಜಾಲತಾಣಗಳಿಂದ ಆಗ್ತಕ್ಕಂತ ಈ ವ್ಯಸನ ಹೆಂಗಿರ್ತೈತಿ ಅಂತಂದ್ರ ಮಾನ್ಸ್ಟರ್ ರೂಪದಲ್ಲಿ ಇರ್ತೈತಿ. ಮಾನ್ಸ್ಟರ್ ಅಂತಂದ್ರ ನೀವಂದ್ರ ಕನ್ನಡದಲ್ಲಿ ಯಾವ ರೀತಿ ಅರ್ಥೈಸ್ಬಹುದು ಅಂದ್ರ, ಒಂದು ದೈತ್ಯಾಕಾರದ ಒಂದು ರಕ್ಕಸ ಪ್ರವೃತ್ತಿಯನ್ನು ಹೊಂದಿರುವಂತಕ್ಕಂತ ಒಂದು ಜೀವಿ ಅಂತ ಅನ್ಕೋಬಹುದು ನೀವು. ಅದು ಹೆಂಗಿರ್ತದ ಅಂತಂದ್ರ,
ಇಟ್ ಲೀವ್ಸ್ ಇನ್ಸೈಡ್, ಅದು ನಮ್ಮಲ್ಲಿನೇ ನಮ್ಮ ಒಳಗನ ಇರ್ತೈತಿ. ಅಂಡ್ ಫೀಡ್ ಟು ಯು, ಅದು ನಮ್ಗೆ ಆಹಾರವನ್ನ ನೀಡ್ತದ. ಇಟ್ ಈಸ್ ಅ ಬೀಸ್ಟ್ ದಟ್ ಟೀರ್ಸ್ ಯು ಅಪಾರ್ಟ್, ಅದು ನಮ್ಮನ್ನ ಭಾಗವನ್ನಾಗಿ ಮಾಡ್ತದ. ರಿಪ್ಸ್ ಔಟ್ ಯುವರ್ ಸೋಲ್, ನಮ್ಮಿಂದ ನಮ್ಮ ಆತ್ಮವನ್ನ ಕಿತ್ಕೊಂಡ್ಬಿಡ್ತದ. ಅಂಡ್ ಲಾಫ್ಸ್ ಅಟ್ ಯುವರ್ ವೀಕ್ನೆಸ್, ಕೊನೆಗೆ ನಮ್ಮ ಸ್ಥಿತಿಯನ್ನ ನೋಡಿ ನಗತದ. ಇಟ್ ಈಸ್ ದ ಸ್ಟೋನ್ ವಾಲ್ ದಟ್ ಸ್ಟ್ಯಾಂಡ್ಸ್ ಟು ಕೀಪ್ ಯು ಇನ್ ಅಂಡ್ ದ ರೆಸ್ಟ್ ಔಟ್. ನೋಡ್ರಿ ಎಷ್ಟ್ ಚಂದ ಹೇಳ್ತಾರ ನೋಡ್ರಿ. ಅವ್ರು ಹೇಳ್ತಾರ ಇದು ಹೆಂಗದ ಅಂದ್ರೆ ಒಂದು ರಾಕ್ಷಸರ ವ್ಯಸನ. ಈ ಸಾಮಾಜಿಕ ಜಾಲತಾಣ ಇದರಲ್ಲಿ ಅತಿಯಾಗಿ ಬಳಕೆ ಮಾಡ್ಕೊಂಡಾಗ ಅಫ್ಕೋರ್ಸ್ ಅದು ವ್ಯಸನವಾಗ್ಬಿಡ್ತದೆ. ಆವಾಗ ಈ ಸಾಮಾಜಿಕ ಜಾಲತಾಣ ಹೆಂಗ ನಮ್ಮ ಕಣ್ಣಿಗೆ ಗೋಚರಿಸ್ತದೆ ಅಂದ್ರ ಒಂದು ರಾಕ್ಷಸ ರೂಪದಲ್ಲಿ ಗೋಚರಿಸ್ತದೆ. ಇದು ಎಲ್ಲಿ ಜೀವಿಸ್ತದೆ ಆವಾಗ ಅಂದ್ರೆ ನಮ್ಮ ಒಳಗ ಜೀವಿಸ್ತದೆ. ಅದೇ ನಮಗೆ ಆಹಾರವನ್ನ ಕೊಡ್ತದೆ. ಅದೇ ಏನ್ ಮಾಡ್ತದೆ, ನಮ್ಮನ್ನ ನಮ್ಮಿಂದ ದೂರವಾಗಿಸಿ ನಿಲ್ಲಿಸ್ತದೆ. ನನ್ನಿಂದ ನಾನು ದೂರವಾಗ್ಬಿಡ್ತೇನೆ, ಅದು ನನ್ನನ್ನ ಏನ್ ಮಾಡ್ಬಿಡ್ತದೆ, ಅಪಾರ್ಟ್, ನನ್ನನ್ನ ಬ್ರೇಕ್ ಮಾಡ್ಬಿಡ, ನನ್ನ ಆತ್ಮವನ್ನ ನನ್ನಿಂದ ಕಸಿದುಕೊಳ್ಳುತ್ತದೆ ಮತ್ತು ನನ್ನ ಸ್ಥಿತಿಯನ್ನ ನೋಡಿ ಅದು ನಗೋಕ್ ಶುರು ಮಾಡ್ಬಿಡ್ತದೆ. ನನ್ನ ಸುತ್ತಲೂ ಅದು ಒಂದು ಗೋಡೆಯನ್ನ ಕಟ್ತದೆ. ಆ ಗೋಡೆ ಎಂತ ಗೋಡೆ ಅಂದ್ರೆ ಸ್ಟೋನ್ ವಾಲ್ ಅಂತ ಹೇಳ್ತಾರೆ, ಬಲಿಷ್ಠ ಗೋಡೆ. ಆ ಗೋಡೆ ಎಷ್ಟು ಬಲಿಷ್ಠವಾಗಿರ್ತದೆ ಅಂತಂದ್ರ ಅದರಿಂದ ಹೊರಗ್ ಬರಕ ನನಗ ಸಾಧ್ಯ ಆಗೋದಿಲ್ಲ, ನಾನು ಅಲ್ಲೇ ಉಸಿರುಗಟ್ಟಿ ಸಾಯ್ಬೇಕಾಗ್ತದೆ. ಇಟ್ ಈಸ್ ಅ ಸ್ಯಾಡೋ ದಟ್ ಆಲ್ವೇಸ್ ಲರ್ಕ್ಸ್ ಬಿಹೈಂಡ್ ಯು ವೇಟಿಂಗ್ಸ್ ಟು ಸ್ಟ್ರೈಕ್. ನೋಡಿ, ಅದೇ ಒಂದು ಗೋಡೆಯಲ್ಲಿ ನಾನು ಬಿದ್ದು ಸಾಯ್ಬೇಕಾಗ್ತದೆ. ಸೊ ಇದು ಎದರಿಂದ ಉಂಟಾಗ್ತದೆ ಅಂತಂದ್ರೆ ಈ ಸಾಮಾಜಿಕ ಜಾಲತಾಣಗಳ ನಾವು ದುರ್ಬಳಕೆಯನ್ನ ಮಾಡ್ಕೊಂಡಾಗ, ಅಂದ್ರೆ ಅತಿಯಾದ ಬಳಕೆಯನ್ನ ಮಾಡ್ಕೊಂಡಾಗ, ಮಿತಿಮೀರಿದ ಬಳಕೆಯನ್ನ ಮಾಡ್ಕೊಂಡಾಗ ಅದು ಏನಾಗ್ಬಿಡ್ತದೆ ಅಂದ್ರ ನಮ್ಮಿಂದ ನಮ್ಮತನವನ್ನ ಕಿತ್ಕೋತದೆ, ನಮ್ಮಿಂದ ನಮ್ಮ ಸ್ವಾತಂತ್ರ್ಯವನ್ನ ಎಲ್ಲವನ್ನ ಕಿತ್ಕೋತದೆ. ನಾವು ಕುಟುಂಬಸ್ಥರ ಜೊತೆ ಇರಕ್ಕಾಗಲ್ಲ. ನೋಡ್ರಿ, ಕೆಲವೊಂದು ಮನೆಗಳಲ್ಲಿ ಇರ್ತವೆ ನೋಡ್ರಿ, ಹೆಂಗ ಅಂತಂದ್ರ ಈಗ ಯಾರೋ ಸಂಬಂಧಿಕರು ಹಿಂದೆ ಇದ್ವು, ಏನಿದ್ವು ಅಂತಂದ್ರ ಕುಟುಂಬಗಳು ಒಗ್ಗಟ್ಟಿನಿಂದ ಇರ್ತಿದ್ರು. ಅವಿಭಕ್ತ ಕುಟುಂಬ ಅಂತ ನಾವ್ ಹೇಳ್ತಿದ್ವಿ. ಆವಾಗ ಎಲ್ರು ಇದ್ದಾಗ ನಮಗ್ ಸಮಯ ಇರ್ತಿತ್ತು, ಎಲ್ರ ಜೊತೆ ಕೂಡ್ತಿದ್ವಿ, ಮಾತಾಡ್ತಿದ್ವಿ, ಸುಖ ದುಃಖಗಳನ್ನ ಹಂಚ್ಕೊಳ್ತಾ ಇದ್ವಿ, ಎಲ್ರಿಗೂ ಒಂದೊಂದು ಜವಾಬ್ದಾರಿ ಅಂತ ಇರ್ತಿತ್ತು. ಸೊ ಬಹಳ ನೀಟಾಗಿ ಮಾಡ್ತಾ ಇದ್ವಿ, ಎಲ್ಲದಕ್ಕೂ ಕೂಡ ಅವಕಾಶ ಇತ್ತು. ಇವಾಗ ಹೆಂಗದರಿ, ಕುಟುಂಬಗಳೆಲ್ಲ ಹರಿದು ಹೋಗ್ಬಿಟ್ವಿ, ಚಿಕ್ಕ ಚಿಕ್ಕ ಕುಟುಂಬಗಳು. ಸೊ ಆ ಮಕ್ಕಳಿಗೆ ಇಲ್ಲಿ ಏನಾಗ್ಬಿಡ್ತದೆ, ಒಂಟಿತನ ಕಾಡಕ್ ಶುರು ಮಾಡ್ತದೆ. ಆವಾಗ ಅವರು ಅನಿವಾರ್ಯವಾಗಿ ಈ ಸಾಮಾಜಿಕ ಜಾಲತಾಣಗಳತ್ತ ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅದು ಮೊದಲೇ ಆಕರ್ಷಣೆ, ಅಟ್ರಾಕ್ಷನ್ ಪವರ್ ಅನ್ನ ಹೊಂದಿರುವಂತಹದ್ದು. ಎಲ್ಲಿ ಆಕರ್ಷಣೆ ಇರ್ತದೆ ಅದ್ರ ಕಡೆ ಆಕರ್ಷಿತವಾಗುವುದು ಮನುಷ್ಯನ ಸಹಜ ಸ್ವಭಾವ. ಹಿಂಗಾಗಿ ಏನಾಗ್ಬಿಡ್ತದೆ, ಅದ್ರ ಕಡೆ ಆಕರ್ಷಣೆಗೆ ಒಳಗಾದಾಗ ತಮ್ಮ ಹೆಚ್ಚಿನ ಸಮಯವನ್ನ ಈ ಯುವ ಜನತೆ ಆಗಿರ್ಬೋದು ಅಥವಾ ಮಧ್ಯ ವಯಸ್ಕನವರಾಗಿರ್ಬೋದು ಅದರಲ್ಲಿನೇ ಹೆಚ್ಚು ಸಮಯವನ್ನ ಸರ್ಫಿಂಗ್ ಮಾಡೋದ್ರಲ್ಲಿನೇ ಕಳೀತಾ ಇರ್ತಾರೆ. ಆವಾಗ ಅವರು ಏನಾಗ್ಬಿಡ್ತಾರೆ, ಒಂಟಿತನ ಅನ್ನೋದು ಅವ್ರಿಗೆ ಬಾಧಿಸೋದೇ ಇಲ್ಲ. ಕೈಯಲ್ಲಿ ಮೊಬೈಲ್ ಇದ್ರೆ ಮುಗಿದು ಹೋಗ್ಬಿಡ್ತು. ಆ ಮೊಬೈಲ್ ನಲ್ಲಿನೇ ಅವರು ಸಮಯವನ್ನ ಕಳೀಲಿಕ್ಕೆ ಶುರು ಮಾಡ್ತಾರೆ. ಒಂಟಿತನ ಅನ್ನೋದು ಅವರಿಗೆ ಕಾಡೋದಿಲ್ಲ. ಆಮೇಲೆ ಫೀಲಿಂಗ್ಸ್, ಎಮೋಷನ್ಸ್ ಅಂತ ಹೇಳ್ತೀವಿ ನಾವು ಅದನ್ನ, ಆ ಭಾವನೆಗಳು ಅನ್ನೋದು ಅವ್ರ ಹತ್ರ ಇರಂಗಿಲ್ಲ. ಇನ್ನು ಮಾನವೀಯ ಮೌಲ್ಯಗಳು ಅನ್ನೋದಂತೂ ದೂರನೇ ಉಳಿತು. ಆ ಎಲ್ಲದ್ರಿಂದ ಅವರು ದೂರ ಆಗ್ಬಿಡ್ತಾರೆ. ಈ ಮೌಲ್ಯಗಳು, ಈ ಭಾವನೆಗಳು, ಈ ಫೀಲಿಂಗ್ಸ್ ಅಂತ ಏನ್ ಹೇಳ್ತೀವಿ, ಇದ್ ಯಾವ್ದು ಕೂಡ ಅವ್ರ ಹತ್ರ ಇರೋದಿಲ್ಲ. ಅವ್ರ ಹತ್ರ ಇರೋದು ಒಂದೇ ಮೃಗೀಯ ಭಾವನೆ ಅವರಲ್ಲಿ ಬಂದ್ ಕೂಡ್ತದೆ. ಸ್ವಾರ್ಥತನ ಅವರಲ್ಲಿ ಬೇರೂರ್ ಬಿಡ್ತದೆ. ನೀವು ಮೊಬೈಲ್ ಅನ್ನ ಕಸ್ಕೊಡ್ರಿ ಆ ಮಕ್ಕಳ ಕಡೆಯಿಂದ, ಅವ್ರ ದೃಷ್ಟಿ ನೋಡ್ರಿ, ಒಂದ್ ಕ್ಷಣ ಅವ್ರ ಮುಖ ನೋಡ್ರಿ ಯಾವ ರೀತಿ ಆಗಿರ್ತದೆ, ಎಷ್ಟು ಸಿಟ್ಟು ಮನೆ ಮಾಡ್ಕೊಂಡ್ಬಿಟ್ಟಿರ್ತದೆ. ಮೊಬೈಲ್ ಅನ್ನ ನನ್ನಿಂದ ಕಿತ್ಕೊಂಡ್ಬಿಟ್ರು ಇವ್ರು. ಸೊ ಹಿಂಗಾಗಿ ಏನಾಗ್ಬಿಡ್ತದೆ ಇವತ್ತು ಅಂತಂದ್ರ, ಸಾಮಾನ್ಯವಾಗಿ ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳು ವ್ಯಸನಗಳು ಆಗಿ ಪರಿಣಮಿಸ್ತಾ ಇದ್ದಾವೆ. ಇದನ್ನ ನಾವು ತಡೆಗಟ್ಟಬೇಕು. ಹೆಂಗ್ ತಡೆಗಟ್ಟಬೇಕು ಅಂತಂದ್ರ, ಪಾಲಕರಾಗಿ ನಾವು ಕೂಡ ಸ್ವಲ್ಪ ಜವಾಬ್ದಾರಿಯನ್ನ ಇಲ್ಲಿ ತೋರಿಸ್ಬೇಕು, ಹೊಣೆಗಾರಿಕೆಯನ್ನ ಮೆರಿಬೇಕು. ನೋಡ್ರಿ, ನಾವು ಶಿಕ್ಷಕರಾದಂಥವ್ರು ಸ್ವಲ್ಪ ನಾವೇ ಕೂಡ ನಮ್ಮನ್ನ ನಾವು ಆತ್ಮಾವಲೋಕನವನ್ನ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಬಳಸೋದ್ ಯಾವ್ದು, ಮ್ಯಾಕ್ಸಿಮಮ್ ಅಂದ್ರೆ ಯೂಟ್ಯೂಬ್ ಅನ್ನ ಬಳಸ್ತಾ ಇರ್ತೀವಿ, ವಾಟ್ಸಪ್ ಅನ್ನ ನೋಡ್ತಿರ್ತೀವಿ. ನಾನಂತರೂ ಇದುವರೆಗೂ ಯಾವ ಫೇಸ್ಬುಕ್ನು ಇಲ್ಲ, ಅಕೌಂಟು ಇಲ್ಲ, ಇನ್ಸ್ಟಾಗ್ರಾಮು ಇಲ್ಲ, ಯಾವ್ದ್ರಲ್ಲೂ ನಾನಿಲ್ಲ. ಹಂಗಂದ್ ಮಾತ್ರಕ್ಕ ನನ್ಗದ್ರಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ನಾನು ನೋಡೋದು ವಾಟ್ಸಪ್ ಮತ್ತು ಯೂಟ್ಯೂಬ್, ಇವೆರಡನ್ನ ನೋಡ್ತೀನಿ. ನನಗೇನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಸರ್ಚ್ ಮಾಡ್ತೀನಿ. ವಿಷಯಕ್ಕೆ ಬರೋಣ. ಇವಾಗ ವಾಟ್ಸಪ್ ಅನ್ನ ನಾವು ಪ್ರತಿದಿನ ಎಷ್ಟ್ ಸಾರಿ ನೋಡ್ತೀವಿ? ಸ್ವಲ್ಪ ನಮ್ಮನ್ನ ನಾವೇ ಯೋಚನೆ, ಈ ಪ್ರಶ್ನೆಯನ್ನ ಕೇಳ್ಕೊಂಡಾಗ ಎಷ್ಟ್ ಸಾರಿ ಇರಬಹುದು? ಗೂಗಲ್ ನಲ್ಲಿ ಇದ್ರ ಬಗ್ಗೆ ಸರ್ಚ್ ಮಾಡಿದಾಗ ಒಂದ್ ರೆಕಾರ್ಡ್ ಹೇಳುತ್ತೆ, ಒಂದು ಸಂಶೋಧನೆ ಹೇಳುತ್ತೆ, ಕನಿಷ್ಠ ನಾ ಹೇಳ್ತಾ ಇರೋದು, ನೆನ್ಪಿನಲ್ಲಿ ಇಟ್ಕೊಡ್ರಿ, ಕನಿಷ್ಠ
ಕನಿಷ್ಠ ಒಬ್ಬ ವ್ಯಕ್ತಿ, ಇದು ವರ್ಕಿಂಗ್ ನಲ್ಲಿರೋರು ಹೇಳ್ತಾ ಇದ್ದಂಥದ್ದು ನಾನು, ಯಾರು ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ವರ್ಕಿಂಗ್, ಯಾವುದೇ ವರ್ಕ್ ನಲ್ಲಿ ಆಗಿರ್ಬೋದು, ಆ ವ್ಯಕ್ತಿಗಳು ಅವರಲ್ಲಿ ಸರ್ವೆ, ವರ್ಕಿಂಗ್ ಅಂಡ್ ನಾನ್ ವರ್ಕಿಂಗ್ ಪೀಪಲ್ ಗಳಲ್ಲಿ ಸರ್ವೆಯನ್ನ ಮಾಡಿದಾಗ ವರ್ಕಿಂಗ್ ಪೀಪಲ್ ಈ ವಾಟ್ಸಪ್ ಅನ್ನ ಪ್ರತಿದಿನ ಎಷ್ಟ್ ಸಾರಿ ನೋಡ್ತಾರ ಅಂತಂದ್ರ 15 ಸಾರಿ ನೋಡ್ತಾರ ಅಂತ ಹೇಳುತ್ತೆ. 15 ಸಾರಿ ವಾಟ್ಸಪ್ ಅನ್ನ ನೋಡ್ತಾರ. ಆದ್ರೆ ನಾನ್ ಅನ್ಕೋತೀನಿ 15 ಸಾರಿ ನೋಡ್ರಿ, ಇದು ಹೆಚ್ಚಾಗತ್ತೋ ಏನೋ. ಇಷ್ಟು ಸಾರಿ ನಾವು ವಾಟ್ಸಪ್ ಅನ್ನ ನೋಡ್ತಾ ಇದ್ದೀವಿ, ನಾವು ವಯಸ್ಕರಾದಂಥವ್ರು ಅಂದ್ಮೇಲೆ ಇನ್ನ ಮಕ್ಕಳ ಪರಿಸ್ಥಿತಿ ಹೆಂಗಿರ್ತೈತಿ? ವಾಟ್ಸಪ್ ಅಲ್ಲಿ ನಾವ್ ಏನ್ ನೋಡ್ತೀವ್ರಿ? ಮೆಸೇಜಸ್ ನೋಡ್ತೀವಿ, ಫೋಟೋಸ್ಗಳು ನೋಡ್ತೀವಿ, ಯಾರಾದ್ರೂ ಹಾಕಿದ್ ವಿಡಿಯೋಸ್, ಯಾರಾದ್ರೂ ಹಾಕಿದ್ದು ಅಥವಾ ನಾವೇನಾದ್ರೂ ಶೇರ್ ಮಾಡೋದಿತ್ತು, ಆ ತರ ಎಲ್ಲ ನೋಡ್ತೀವಿ. ಇನ್ನು ಫೇಸ್ಬುಕ್ ಅಂತಂದ್ರ ಇಡೀ ಜಗತ್ತೇ ಅವ್ರ ಮುಂದೆ ಓಪನ್ ಆಗಿರ್ತೈತಿ. ಇನ್ಸ್ಟಾಗ್ರಾಮ್ ಅಂದ್ರೆ ಇಡೀ ಜಗತ್ತ ಅವ್ರ ಮುಂದೆ ಓಪನ್ ಆಗಿರ್ತೈತಿ. ಅವಾಗ ಅವರೆಲ್ಲ ಏನೆಲ್ಲಾ ನೋಡ್ಲಿಕ್ಕೆ ಸಾಧ್ಯತೆ ಐತಿ. ಸೊ ಹಂಗಂದಾಗ ಈ ವ್ಯಸನದಿಂದ ಮಕ್ಕಳನ್ನ, ಮುಖ್ಯವಾಗಿ ಇದಿರೋದು ಹದಿಹರೆಯದ ಮಕ್ಕಳು, ಹೆಂಗ ಅವ್ರನ್ನ ಅದರಿಂದ ಹೊರಗ್ ತರಬೇಕು? ಸೊ ಕುಟುಂಬ ಸದಸ್ಯರಾದವ್ರು ಏನ್ ಮಾಡ್ಬೇಕು ಅಂದ್ರ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನ ಕಳಿಬೇಕು. ಹೇಳ್ತಾರ ನೋಡ್ರಿ, ಫ್ರೀ ಝೋನ್ ಏನಂತ ಹೇಳ್ತೀವಿ ಅಂದ್ರ, ಫ್ರೀ ಝೋನ್ ಅನ್ನ ಮನೆಯಲ್ಲಿ ಕ್ರಿಯೇಟ್ ಮಾಡ್ಬೇಕು. ಹೆಂಗಂದ್ರ ಮೊಬೈಲ್ ಫ್ರೀ ಝೋನ್ ಅಂತ ಹೇಳ್ತೀವಿ ನಾವು ಅದನ್ನ. ಮೊಬೈಲ್ ಫ್ರೀ ಝೋನ್ಸ್ ಅಟ್ ಹೋಮ್ ಅಂತ ಹೇಳ್ತೀವಿ. ಮನೆಯಲ್ಲಿ ಮೊಬೈಲ್ಗಳ ಬಳಕೆಯನ್ನ ಮಕ್ಕಳ ಎದುರುಗಡೆ ಬಳಸೋದನ್ನ ನಿಲ್ಲಿಸಬೇಕು. ಅಕಸ್ಮಾತ್ ಆಗಿ ಏನಾದ್ರೂ ಒಂದು ಒಳ್ಳೆಯ ಅಂಶಗಳನ್ನ ನೀವು ನೋಡ್ಬೇಕು ಆಗಿತ್ತು ಅಂತಂದ್ರೂ ಕೂಡ ಆ ಮೊಬೈಲ್ ಅಲ್ಲಿ ಇರ್ತಕ್ಕಂತ ಒಂದು ಅತ್ಯುತ್ತಮವಾದಂತ ವಿಡಿಯೋ ಆಗಿರ್ಬೋದು, ಯಾವ್ದೋ ಒಂದು ಆರ್ಟಿಕಲ್ ಆಗಿರ್ಬೋದು, ಅದನ್ನ ನೀವು ಟಿವಿಯಲ್ಲಿ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿ ಮಕ್ಕಳು, ನೀವು ಕುಟುಂಬ ಸಮೇತವಾಗಿ ಅದನ್ನ ನೋಡ್ರಿ. ಮಕ್ಕಳಿಗೆ ಒಂದು ಅವೇರ್ನೆಸ್ ಅನ್ನ ಕೊಡ್ರಿ, ಯಾವುದನ್ನ ಬಳಸಬೇಕು, ಎಷ್ಟನ್ನ ಬಳಸಬೇಕು. ಆಮೇಲೆ ಮಕ್ಕಳು ಮೊಬೈಲ್ಗಳನ್ನ ಬಳಕೆ ಮಾಡುವಾಗ ಅವರ ಮೇಲೆ ನಮ್ಮ ನಿಗಾ ಇರಬೇಕು. ನಮ್ಮ ಮಕ್ಕಳು ಯಾವ ಆಪ್ ಅನ್ನ ನೋಡ್ತಾ ಇದ್ದಾರೆ, ಯಾವುದನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆ ಕೂಡ ನಮ್ಮ ಗಮನ ಇರಬೇಕು. ಮೊದಲು ನಾವು ಮಾದರಿಯಾಗಿ ಅವರಿಗೆ ಇದ್ದಾಗ ಆ ಮಕ್ಕಳು ಕೂಡ ನಮ್ಮನ್ನ ಫಾಲೋ ಮಾಡ್ತವೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರ್ತದೆ, ನನಗ್ ಬಹಳ ಕಾಡಿತ್ತು ಇದನ್ನ. ನಾನು ನೀವು ವಿಷಯ ಕೊಟ್ಟಾದ್ಮೇಲೆ ನಾನು ಕೂಡ ಕೆಲವೊಬ್ಬರನ್ನ ಇದ್ರ ಬಗ್ಗೆ ಕೇಳಿದೆ. ನೋಡ್ರಿ, ಈ ತರ ಎಲ್ಲ ಅಶ್ಲೀಲ ವಿಡಿಯೋಸ್ಗಳು, ಅಸಹ್ಯಕರ ಸಂಗತಿಗಳೆಲ್ಲ ಇಲ್ಲೆಲ್ಲ ಅಪ್ಲೋಡ್ ಆಗ್ತಾ ಇದಾವ ಅಂತಂದ್ರ ಇದನ್ನ ತಡೆಗಟ್ಟವ್ರು ಯಾರು? ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು, ಈಗ ನಾನಲ್ಲ ಬಟ್ ನನ್ನ ಹೆಸರಿನಲ್ಲಿ ಇನ್ನೊಬ್ರು ಯಾರೋ ಏನೇನೋ ಪೋಸ್ಟ್ ಮಾಡ್ತಿರ್ತಾರೆ. ಸೊ ಅದನ್ನ ತಡೆಗಟ್ಟದ್ ಹೆಂಗ? ಅದ್ರದ್ದು ಜವಾಬ್ದಾರಿ ಯಾರು? ಇದಕ್ಕೂ ಒಂದೇನಾದ್ರೂ ಬೇಕಲ್ಲ. ಸೊ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟವ್ರು ಯಾರು ಅಂತೇಳಿ. ಅವಾಗ ಆ ಮೇಡಮ್ ಒಬ್ರು ಬಹಳ ಚೆನ್ನಾಗಿ ಉತ್ತರ ಕೊಟ್ರು ಟಿವಿಯಲ್ಲಿ. ಬಹುಶಃ ಅದು ನನಗೆ ಈಗ ಒಂಚೂರು ಹೆಲ್ಪ್ ಆಗುತ್ತಾ ಅಂತ ನಾ ಅನ್ಕೊಂಡಿನಿ. ಅವಾಗ ಅವ್ರಿಗೂ ಕೂಡ ಆ ಆಂಕರ್ ಅವರು ಈ ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿದ್ ಏನು ಅಂತಂದ್ರ, ಇದು ಇಂಡಿಯಾದಲ್ಲಿ ಇರ್ತಕ್ಕಂಥ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅವರು ಮತ್ತು ಇದರ ಸಿಇಒ ಅವರು, ಅಂದ್ರೆ ಇದೇನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರ ಓನರ್ ಆಗಿರ್ತಕ್ಕಂಥ ಜುಕರ್ಬರ್ಗ್ ಅವರು ಮತ್ತು ಅದರ ಸಿಇಒ, ಅದ್ರದೊಂದು ಪ್ಯಾನೆಲ್ ಇರ್ತೈತೆ, ಅವ್ರದೊಂದು